ಎಲ್ಲರಿಗೂ ನಮಸ್ಕಾರ. ನೀವು ಕೆಲವೊಂದು ದೃಶ್ಯಗಳಲ್ಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕ ಬಾವುಟ ಬಂದ್ಬಿಟ್ಟು ಏನು ನಾನು ಹಿಂದೆ ಅದರಲ್ಲಿ ಸ್ವಲ್ಪ ಜಾರ್ಕೊಂಡಂಗೆ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಸೊ ಇದಾಗೋದಕ್ಕೆ ಏನು ರೀಸನ್ ಅಂತಂದರೆ ಡೆಲ್ಲಿನಲ್ಲಿ ವಿಡಿಯೋ ಮಾಡಬೇಕಾದ್ರೆ ಬಾವುಟ ನೆಂದೋಗಿತ್ತು. ಅದಾದಮೇಲೆ ಅದು ಒಣಗೋಕ್ಕೋಸ್ಕರ ನಾನು ಅಲ್ಲೇ ನೀಟಾಗಿ ಹಾಕಿ ಇಟ್ಟಿದ್ದೆ. ಅದಾದಮೇಲೆ ಮಡಚಿಬಿಟ್ಟು ನೀಟಾಗಿ ಅಲ್ಲೇ ಇಟ್ಟಿದ್ದೆ. ಯಾಕಂದರೆ ಎಲ್ಲ ಕಡೆನೂ ಕಟ್ಕೊಳಮ್ಮ ಇಲ್ಲ ಅಂತಂದರೆ ಅದನ್ನು ವಿಡಿಯೋ ಮಾಡ್ಕೊಳಕ್ಕೋಸ್ಕರ ನನಗೆ ಈಸಿಯಾಗಿ ಇರಲಿ ಅಂತ ಅಂದ್ಬಿಟ್ಟು ಏನು ತಲೆ ಮೇಲ್ಗಡೆ ಇದು ಒಂದು ಕಂಬಿ ಬರುತ್ತೆ ಆ ಜಾಗದಲ್ಲಿ ಇಟ್ಟಿದ್ದೆ. ಬಟ್ ಅದೇನಾಗೈತೆ ಗಾಳಿನಲ್ಲಿ ರನ್ನಿಂಗಲ್ಲಿ ಅದು ಜಾರ್ಕೊಬಿಟ್ಟಿದೆ ಆಯಿತಾ. ಸೊ ಹಾಗಾಗಿ ಕೆಲವೊಂದು ದೃಶ್ಯಗಳಲ್ಲಿ ನಿಮಗೆ ಅದು ಕಾಣಿಸ್ಕೊಳುತ್ತೆ. ಸೊ ಇದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಪಂಜಾಬ್ ಅಮೃತ್ಸರಲ್ಲಿ ನಾನು ಗಾಡಿ ಪಾರ್ಕ್ ಮಾಡಿಸಿದ್ದೆ. ಒಳ್ಳೆ ಗೇಟ್ ಒಳಗಡೆ ಪಾರ್ಕಿಂಗ್ ಸಿಕ್ತು. ಸೊ ಫುಲ್ ಸೇಫ್ಟಿ ಅಂತ ಇಟ್ಕೊಳ್ಳಿ ಗಾಡಿಗಂತೂ. ಎಲ್ಲಿ ನಾವು ಹೊರಗಡೆ ಹೋಗ್ತೀವಿ ಅಂತಂದರೆ ಮೇನ್ ಏನಪ್ಪ ಅಂದರೆ ಸೇಫ್ಟಿ. ಬೆಳಗ್ಗೆ 6 ಗಂಟೆ 10 ನಿಮಿಷ ಆಗಿದೆ. ಈಗ ನಮ್ಮ ಪ್ರಯಾಣ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಗಾಡಿನೂ ಸ್ಟಾರ್ಟ್ ಆಗಿದೆ. ಅಮೃತ್ಸರಿಂದ ಈಗ ನಾವು ಹೊರಟಿರೋದು ಶ್ರೀನಗರ್ ಕಡೆಗೆ ನಮ್ಮ ಆಟೋದಲ್ಲಿ. ಈಗ ಪ್ರಯಾಣ ಬೆಳೆಸೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಬಲ್ದ ಕಾಲಲ್ಲಿ ಒಳಗಡೆ ಕುತ್ಕೊಳ್ಳೋಣ. ಜೈ ಶ್ರೀರಾಮ್ ಭಯ್ಯ. ಥ್ಯಾಂಕ್ ಯು ಸೋ ಮಚ್. ಹೋಟೆಲಲ್ಲಿ ಕೆಲಸ ಮಾಡೋರು ಗೇಟೆಲ್ಲ ಓಪನ್ ಮಾಡಿ ಕೊಡಕ್ಕೆ ಬಂದಿದ್ರು. ಅದಕ್ಕೋಸ್ಕರ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ ನಮ್ಮ ಪ್ರಯಾಣನ ಮುಂದುವರ್ಸೋಣ. ರಾಹುಲ ಭಯ್ ಏನಾಯ್ತು? ರೆಡಿನಾ? ಓಕೆ. ಈಗ ಅಮೃತ್ಸರ್ನ ಬೈ ಬೈ ಅಂತ ಹೇಳುವಂಥ ಸಮಯ ಇಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ. ಅದಕ್ಕಿಂತ ಮುಂಚೆ ನಾವು ಹೊರಟ್ಬಿಡೋಣ. 9 hours ತೋರಿಸ್ತಿದೆ. 9 hours 411 ಕಿಲೋಮೀಟ್ರ್ ಇವತ್ತು ಹೊಡಿಲೇಬೇಕು ಶ್ರೀನಗರ್ಗೆ. ಅದ್ರ ಮಧ್ಯದಲ್ಲಿ ಮಳೆ ಇದೆ ಅಂತೆ, ಮತ್ತು ರೋಡ್ ಬ್ಲಾಕೇಜ್ ಇದೆ ಅಂತ. ಏನು ಕಥೆನೋ ನಮ್ಗೆ ಗೊತ್ತಿಲ್ಲ. ಇಲ್ಲಂತೂ ಬಿಸಿಲಿದೆ, ಇಲ್ಲ ಯಾವುದೇ ಥರ ಮಳೆ ಏನು ಅನ್ನಿಸ್ತಾ ಇಲ್ಲ. ಶ್ರೀನಗರದಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ಅಂತೆ, ಫ್ಲಡ್ ಇದೆ, ರೋಡ್ ಕ್ಲೋಸ್ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಹಿಂಗಾಗುತ್ತೆ ಅಂತ. ಈಗ ನಾವು ಅಮೃತ್ಸರ್ನ ಬಿಡ್ತಾ ಇದ್ದೀವಿ. ಸೊ ಇದೇನೆ ಅಮೃತ್ಸರ್ ಸಿಟಿ. ಕೆಲವೊಂದು ಕಡೆ ಹಿಂಗಿದೆ, ಕೆಲವೊಂದು ಕಡೆ ಚೆನ್ನಾಗಿದೆ. ಆಮೇಲೆ ಸೂರ್ಯ ಇವಾಗ ಉದಯಿಸ್ತಿರೋದು ನೋಡ್ಬೋದು, ಸನ್ರೈಸ್. ಇದು ಟೋಲ್ ರೋಡಾ ಏನು ರೋಡಾ ನಮ್ಗೆ ಗೊತ್ತಿಲ್ಲ. ಒಟ್ಟಾರೆ ನಾನಂತೂ ಫ್ಲೈಓವರ್ ಮೇಲೆ ಎತ್ಕೊಂಡು ಹೋಯ್ತಾ ಇದ್ದೀನಿ. ಈಗ ನಾವು ಮತ್ತೆ ಎಂಟ್ರಿ ಆಯ್ತಾ ಇದ್ದೀವಿ. NH44 ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. NH54 ಕತೆ ಏನಂತ ಗೊತ್ತಿಲ್ಲ. ಈಗ CNG ಫಿಲ್ ಮಾಡಿಸ್ತಾ ಇದ್ದೀವಿ. ಮಾಂಧವೇನಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಆದಷ್ಟು ಫಿಲ್ನ CNG ನಲ್ಲೇ ಹೋಗಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೆಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಶ್ರೀನಗರದಲ್ಲೂ ಮತ್ತೆ CNG ಫಿಲ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಗಾಡಿಗೆ. ಅಲ್ಲಿಂದ ಆದರೆ ಮತ್ತೆ ಬರಬೇಕಾದ್ರೆ ಸಪೋಸ್ ಒಂದು ವೇಳೆ ಮನಾಲಿ ಕಡೆಯಿಂದ ಬರಬೇಕಾದ್ರೆ ಪೆಟ್ರೋಲ್ ಸಿಕ್ಕಿಲ್ಲ ಅಂತಂದರೆ CNG ನಲ್ಲಿ ಗಾಡಿನ ಓಡಿಸ್ಕೊಂಬರ್ಬೋದು. ಕೆಲವೊಂದು ಕಡೆ ಎಲ್ಲ ಬಿಡಲ್ಲ ಅಂತಾರೆ. ನಿನ್ನೆ ರಾತ್ರಿನೂ ಹಾಕ್ಸಿದ್ವಿ. ಜಾಸ್ತಿ ಏನು ಇಡಿಸಲ್ಲ ಅಂದ್ಕೊಂಡಿದ್ದೀನಿ ಅಷ್ಟೇ. ಹೌದು, 130 140 ಇಡಿಸ್ಬೋದೇನೋ ಜಾಸ್ತಿ ಇಡಿಸಿದ್ರೆ. ಒಟ್ಟು ಇಡಿಸಿರೋದು 130 ರೂಪಾಯಿ ಇಡಿಸಿದ್ದೀನಿ. ನಮಗೆ ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡಬೇಕಿರೋದು 395 ಕಿಲೋಮೀಟ್ರು. ಆಲ್ಮೋಸ್ಟ್ ಬಂದಿದ್ದೀನಿ. ಈಗ ಒಂದು 10-12 ಕಿಲೋಮೀಟ್ರ್ ಮೇಲೆ ಬಂದಿದ್ದೀನಿ. ಅಮೃತ್ಸರಿಂದ ಹೊರಡೋಣ. ಎಲ್ಲ ವೆದರ್ ಹೇಳಿನೇ ಎದುರಿಸ್ತಾ ಇದ್ದಾರೆ. ಏನು ಕತೆನೋ ಏನೋ ನೋಡೋಣ. ಎಲ್ಲದಕ್ಕೂ ರೆಡಿಯಾಗಿ ಬಂದಿರೋದು. ಅದೇನಾಗುತ್ತೆ ನೋಡೇ ಬಿಡೋಣ. ಮತ್ತೆ ಫಸ್ಟ್ ಟೋಲ್ನ ಕಳೀತಾ ಇದ್ದೀವಿ. ಈ ಕಡೆ ಅಮೃತ್ಸರಿಂದ ನಾವು ಶ್ರೀನಗರ್ ಕಡೆಗೆ ಹೋಗೋ ದಾರಿನಲ್ಲಿ ಪಾಸ್ ಮಾಡ್ತಾ ಇದ್ದೀವಿ. ಇಲ್ಲೇ ಹಾಕಿದ್ದಾರೆ ಸೈಡಲ್ಲಿ, ಹಿಂಗೆ ಹೋಗ್ಬೋದು. ಅಲ್ಲಿ ತುಂಬ ಚಿಕ್ಕದಾಗಿದೆ, ಅದಕ್ಕೋಸ್ಕರ ಸಪ್ರೇಟ್ ಇಲ್ಲೊಂದು ಲೇನ್ ಮಾಡವ್ರೆ. ಯಾಕಂದರೆ ಆಲ್ಮೋಸ್ಟು ಆಟೋಗಳು ಎಲ್ಲ ಕಡೆನೂ ಯೂಸ್ ಮಾಡ್ತಾರಲ್ಲ, ಹಾಗಾಗಿ ಆಟೋಗಂತಾನೆ ಲೈನ್ ಬಿಟ್ಬಿಟ್ಟಿರ್ತಾರೆ. ಇವಾಗ ರೂರಲ್ ಏರಿಯಾಗಳಾಗಿರಲಿ, ಈ ಕಡೆ ಊರು ಜಾಸ್ತಿ ನೀವು ಬೈಪಾಸ್ ಬಂದುಬಿಟ್ಟು ಔಟ್ಸ್ಕಟ್ಟಲ್ಲಿ ಇರುತ್ತೆ. ಹಂಗಾಗಿ ನಾರ್ಮಲಿ ನಿಮಗೆ ಆಟೋಗಳಿಗೆ ಫ್ರೀ ಎಂಟ್ರಿನೇ ಇರುತ್ತೆ. ಆರಾಮಾಗಿ ಪಾಸ್ ಮಾಡ್ಕೊಂಡು ಹೋಗ್ಬೋದು, ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ಇಲ್ಲಿಂದ ಪಾಕಿಸ್ತಾನ್ ಲಾಹೋರ್ ಅನ್ನೋದು ಜಸ್ಟ್ ನಮಗೆ ಒಂದು ಈ ಕಡೆ ಸೈಡ್ ಹೋಗ್ಬೇಕು. ರೂಟ್ ಬೇರೆ ಕಡೆಯಿಂದ ಇದೆ. ಇಲ್ಲಿಂದ ಹೋದ್ರೆ ಒಂದು 50 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ. 50ಇಂದ ಒಂದು 60 ಅಂತ ಇಟ್ಕೊಳ್ಳಿ. ಸೊ ಅಷ್ಟು ಹತ್ರ ಇದ್ದೀವಿ ಅಮೃತ್ಸರಿಂದನೂ ನೀಗೇನು ಅಷ್ಟೇನೆ. ಪಠಾನ್ಕೋಟ್ ಮತ್ತೆ ಇವೆಲ್ಲ ಬಂದ್ಬಿಟ್ಟು ನಾನು ಬರೀ ಟಿವಿನಲ್ಲಿ ನ್ಯೂಸಲ್ಲಿ ಎಲ್ಲ ಕೇಳ್ತಾ ಇದ್ದೆ. ಇವತ್ತು ಪಠಾನ್ಕೋಟ್ ಅದು ಇದು ಅನ್ಕೊಂಡು ಇಲ್ಲೇ ಬೋರ್ಡನ್ನೇ ನೋಡ್ಕೊಂಡು ಮೂವ್ ಮಾಡ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದ್ರೆ ಪಾಕಿಸ್ತಾನ್ ಬಾರ್ಡರ್ ಇಂದ
ಹೆಚ್ಚು ಕಡಿಮೆ ಒಂದು 50 ಕಿಲೋಮೀಟರ್, 50 ಇಂದ 60 ಕಿಲೋಮೀಟರ್ ದೂರದಲ್ಲೇ ಮೂವ್ ಆಗ್ತಾ ಇದ್ದೀನಿ. ಕ್ರೇಜಿ ಅನ್ನಿಸ್ತಾ ಇದೆ ಯಪ್ಪ. ಇವೆಲ್ಲ ನ್ಯೂಸ್ ಅಲ್ಲಿ ಕೇಳಿ ಸಿಕ್ಕೊಂಡಿದ್ದು, ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದಿದ್ದು. ಇವತ್ತು ಆಟೋದಲ್ಲಿ ನಾನು ಇಲ್ಲೆಲ್ಲ ಬರ್ತೀನಿ ಅಂತ ನನ್ನ ಲೈಫಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ. ಆದ್ರೆ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ನನ್ನ ಫೇಸಲ್ಲೇ ನಿಮ್ಗೆ ನೋಡ್ಬೋದು, ನನ್ನ ಫೇಸಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ವೆದರ್ ಚೇಂಜ್ ಆಗ್ತಾನೆ ಇದೆ ಡೇ ಬೈ ಡೇ. ಒಂದ್ ದಿವಸ ಒಂಥರ ವೆದರು, ಒಂದ್ ದಿವಸ ಬೇರೆ ಬೇರೆ ತರ ವೆದರು. ಮತ್ತೆ ಬೆನ್ನು ಫುಲ್ ನೋಯ್ತೈತೆ. ಆ ಬೆನ್ನು ನೋವಲ್ಲೂ ಕೂಡ ಏನೋ ಒಂಥರ ಸುಖ ಇದೆ. ಈ ಟ್ರಿಪ್ ಮಾತ್ರ ಬಿಡಲ್ಲ, ಮಾಡೇ ಮಾಡ್ತೀನಿ. ಇಲ್ಲಿ ಕಚೋರಿ ರೆಡಿ ಮಾಡ್ತಿದ್ದಾರೆ. ಕಚೋರಿ ಬೆಳಗ್ಗೆನೆ, ಇನ್ನು ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿಲ್ಲ. 8 ಗಂಟೆ 16 ನಿಮಿಷ ಆಗಿದೆ. ಟೀಗೆ ಹೇಳಿದೀವಿ, ಟೀ ಮತ್ತೆ ಕಚೋರಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಬೆಳಗ್ಗೆನೆ ಮಾಡ್ತಾರೆ. ಈ ತರ ಇದೆ. ರಾಹುಲ್ ಬೈ ನಮ್ಮ ಜೊತೆ ಇದ್ದಾರೆ. ಏನೇನೋ ಇದೆ ಸ್ವೀಟ್, ಇದು ಸ್ವೀಟ್ ಅಂಗಡಿ ಎಲ್ಲ ಇದೆ. ಲಡ್ಡು ಬೇಡ ಅದೇನೇನೋ ಮಾಡಿದಾರೆ, ಅಲ್ಲೆಲ್ಲ ಇದೆ, ಮಾಡ್ತಾನೆ ಇದ್ದಾರೆ. ತಗೊಂಡಿದೀವಿ, ಇದು ತಿಂತಾ ಇದೀವಿ. ತಗೊಂಡವ್ರೆ, ಹೀಗಿದೆ, ಪರವಾಗಿಲ್ಲ, ಚೆನ್ನಾಗಿದೆ. ತುಂಬಾ ಕಮೆಂಟ್ ಬರ್ತಿತ್ತು, ಅದೇನಪ್ಪ ಅಂತಂದ್ರೆ CNG ಸಿಗ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಹೌದು ಸಿಗ್ತಿದೆ. ನಾನೀಗ ಪಂಜಾಬಲ್ಲಿ ಇದ್ದೀನಿ. ಪಂಜಾಬಲ್ಲಿ ದಿನಾನಗರ್ ಅನ್ನೋ ಜಾಗದಲ್ಲಿ ಇದ್ದೀನಿ ನಾನೀಗ. ಸೊ ಅದ್ರ ಜೊತೆಗೆ ಇನ್ನೊಂದು ಕಮೆಂಟ್ ಏನಂತಂದ್ರೆ, ನಮ್ಮ ರಾಹುಲ್ ಬ್ರೋ ಅಂತ ಅಂದ್ಬಿಟ್ಟು, ಆಕ್ಚುಲಿ ಇವ್ರದ್ದು ಬೈಕ್ ಬಂದ್ಬಿಟ್ಟು ಡೆಲ್ಲಿನಲ್ಲಿ ಇಂಜಿನ್ ಸೀಸ್ ಆಗೋಯ್ತು. ಏನ್ ಬ್ರೋ? ಹೌದು ಬ್ರೋ. ಇವಾಗ ಏನ್ ನನ್ನ ಜೊತೆಗೆ ಏನ್ ಟ್ರಾವೆಲ್ ಮಾಡ್ತಾ ಇದೀರಾ? ಇವಾಗ ನಿಮ್ ಜೊತೆ ಟ್ರಾವೆಲಿಂಗ್ ಟಿಲ್ ಲೇವರೆಗೂ ನಾನು ಮತ್ತೆ ಬೈಕ್ ತಗೊಳ್ತೀನಿ ರೆಂಟಿಗೆ. ಓಕೆ. and I'm gonna do a circuit of 3000 kilometers. ಓಕೆ. and yeah, this is the plan. ಓಕೆ. ರಾಹುಲ್ ಬ್ರೋ ಅವ್ರು ಬಂದ್ಬಿಟ್ಟು ಬೆಂಗಳೂರೇನೆ. ಆಕ್ಚುಲಿ ಅವ್ರದ್ದು ಇವ್ರು ಪ್ರೀತಮ್ ಜೊತೆ ಬಂದಿದ್ದು, ಪ್ರೀತಮ್ ಗೌಡ್ರು ಅಂತ ಏನಿದೆ ಅವ್ರ ಜೊತೆ ಬಂದಿದ್ದು. ಇವತ್ತು ಬೈಕ್ ಸೀಸ್ ಆಯಿತು. ಇವ್ರ ಗಾಡಿನ ಪಾರ್ಸಲ್ ಮಾಡಿಬಿಟ್ರು ಬೆಂಗಳೂರಿಗೆ. ಇವರು ಮತ್ತೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಿದ್ರು ಬೆಂಗಳೂರಿಗೆ. ಬೇಡ ಬನ್ನಿ ನಾನೇ ಕರ್ಕೊಂಡು ಹೋಗಿ ಬರ್ತೀನಿ, ಇಲ್ಲ ಬಸ್ಸಲ್ಲಿ ಹೋಗ್ತೀನಿ ಅಂತಿದ್ರು ಲೇ ಲಡಾಖಿಗೆ. ನಾನಂದ್ರೆ ಇದು ಮನಾಲಿ ಕಡೆಯಿಂದ ಹೋಯ್ತು ಅಂದರೆ ಆ್ಯಟಿಟ್ಯೂಡ್ ಬೇಗ ಬರುತ್ತೆ. ಬೇಡ ಬನ್ನಿ ಬ್ರೋ, ನಾನು ಅಲ್ಲೇ ಹೋಗ್ತಾ ಇದ್ದೀನಿ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಲಗೇಜು ಹಾಗೆ ಸ್ವಲ್ಪ ಅವ್ರನ್ನೂ ಕೂಡ ನನ್ನ ಜೊತೆಗೆ ಎತ್ತಾಕೊಂಡು ಹೋಗ್ತಾ ಇದ್ದೀನಿ. ಮತ್ತು CNG ಏನು ಪ್ರಾಬ್ಲಮ್ ಇಲ್ಲ. CNG ನಾನು ಅಪ್ ಟು ಇಲ್ಲಿವರೆಗೂ ಜಮ್ಮುಗಿನ 40 ಕಿಲೋಮೀಟರ್ ಇದೆ, ಇಲ್ಲಿ ಗಂಟನೂ ಬಂದಿದ್ದೀನಿ. ಮೋಸ್ಟ್ಲಿ ಜಮ್ಮು ಕೂಡ ಎಂಟ್ರಿ ಆಗಿ ಆಗ್ತೀನಿ CNG-ನಲ್ಲೇ. ಸೊ ಆರಾಮಾಗಿ ಸಿಗ್ತಾ ಇದೆ. ಕೆಲವೊಂದು ಕಡೆ ಸಿಕ್ಕಿಲ್ಲ, ಕೆಲವೊಂದು ಕಡೆ ಪ್ರೆಷರ್ ಇರಲ್ಲ. ಬಟ್ ಎಲ್ಲೆಲ್ಲ ಸಿಗ್ತಿದೆ ಈಗ ಅಲ್ಲೆಲ್ಲ ಫಿಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇದು ನಾನು ಆ್ಯಕ್ಚುಲಿ ಬೈಪಾಸ್ ಬೇರೆ ಕಡೆ ಇರೋದು. ನಾನು ಬಂದ್ಬಿಟ್ಟು ಈಗ ದಿನರ್ ನಗರ ಕಡೆಯಿಂದ ಎಂಟ್ರಿ ಆಗಿ ಹೋಗ್ತಿರೋ ಅಂಥದ್ದು. ಅವನೇನೋ ಬಡಿತಾವನಲ್ಲಪ್ಪ ಮೀಟ್ರನ್ನ ಬರೋಕ್ಕೆ. CNG ಇಲ್ದಂಗೆ ಕಳಿಸ್ಬಿಟ್ಟಿವ ಮರಯ್ಯ. ಈ ಥರ ಬ್ಯಾರಿಗೇಟು ಮತ್ತು ಪೊಲೀಸು, ಆರ್ಮಿಯವರು ಇಲ್ಲಿ ಎಲ್ಲ ಕಡೆನೂ ಇರ್ತಾರೆ. ನೋಡ್ಬೋದಲ್ಲಿ ಇದರಲ್ಲೇ ಪೊಲೀಸರು ನಿಂತಿರೋದು. ಪ್ರತಿ ಒಂದು 2 ಕಿಲೋಮೀಟರ್ 3 ಕಿಲೋಮೀಟ್ರಲ್ಲಿ ಇದ್ದಾರೆ ಇಲ್ಲಿ ಬ್ಯಾರಿಗೇಟ್ ಹಾಕ್ಕೊಂಡು ಚೆಕ್ ಮಾಡೋದು. ಗಾಡಿ ಏನು ಚೆಕ್ ಮಾಡ್ತಾ ಇಲ್ಲ, ಬಟ್ ಅಬ್ಸರ್ವ್ ಮಾಡ್ತಾರೆ. ಅಮೃತ್ಸರಿಂದ ಜಮ್ಮು ಕಡೆಗೆ ಎಂಟ್ರಿ ಆಗುವಂಥ ರೋಡಲ್ಲಿ ಇದು ನಮಗೆ 2ನೇ ಟೋಲ್ ಸಿಕ್ಕಿರೋದು. ಮೂವ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಗ್ಯಾಸ್ನ ಫಿಲ್ ಮಾಡಿಸ್ತಾ ಇದೀವಿ. ಇಲ್ಲಿ ಬಂದ್ಬಿಟ್ಟು ರೇಟು 96 ಇದೆ. ನೀವು ಬರೋಷ್ಟರಲ್ಲಿ ಎಷ್ಟಿರುತ್ತೆ ಅಂತ ಹೇಳಕ್ಕಾಗಲ್ಲ, ನೋಡೋಣ. ಮತ್ತೆ ಇಲ್ಲಿಂದ ಪಠಾನ್ ಕೋಟ್ಗೆ ಇಲ್ಲೇ ನೋಡ್ಬೋದು. ಇಲ್ಲಿ ಗ್ಯಾಸ್ CNG ಹಾಕ್ಸ್ತಾ ಇದ್ದೀನಿ ಅದೇ ಜಾಗದಿಂದ. ಮತ್ತೆ ಪಠಾನ್ ಕೋಟು ನಿಯರೇ ಇದೆ. केरला नहीं, हम कर्नाटक से आए. हाँ कर्नाटक से आए, ಬೆಂಗಳೂರು. ಇರೋರ್ಗೆ ಎಲ್ಲರಿಗೂ ಕರ್ನಾಟಕ ಅನ್ನೋದು ಮಾತ್ರ ಗೊತ್ತಿಲ್ಲ ಬೆಳೆತವುಗಳಿಗೆ. ಬರೀ ಕೇಳಿದ್ರೆ ಕೇರಳ ಅಂತಾರೆ, ಇಲ್ಲ ಮದ್ರಾಸಿ ಅಂತಾರೆ. ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಸ್ಬಿಡೋಣ. कितना है प्रेशर? 200 प्लस है. ओके 55 किलोमीटर के बाद और मिलेगा.
अच्छा अच्छा ठीक है, थैंक यू शुक्रिया। हो गया 200 रुपये कर दिए, 200 रुपये ಅಷ್ಟು ಗ್ಯಾಸ್ ಇಡಿಸಿರೋದು, ऑनलाइन कर दिए। हाँ ठीक है चलो भाई राहुल भाई, चलो चलो जाएंगे ಹತ್ತು ಬೈ। ನಾವು ಇಲ್ಲಿ ಸಿ ಎನ್ ಜಿ ಬ್ಯಾಂಕಲ್ಲಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ದು 55 ಕಿಲೋಮೀಟರ್ ಆದಮೇಲೆ ಒಂದು ಸಿ ಎನ್ ಜಿ ಬಂಕ್ ಸಿಗುತ್ತೆ, ಅದೇನೇ ಲಾಸ್ಟ್ ಸಿ ಎನ್ ಜಿ ಬಂಕು, ಅದಾದಮೇಲೆ ಸಿಗಲ್ಲ, ಅಲ್ಲಿ ಫುಲ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳವ್ರೆ. ಆ್ಯಕ್ಚುಲಿ ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ, ನೋಡೋಣ. ಶ್ರೀನಗರ್ವರೆಗೂ ಆದರೂ ಸಿ ಎನ್ ಜಿ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಶ್ರೀನಗರ್ ಹೆಚ್ಚು ಕಡಿಮೆ ಇನ್ನೂ 320 ಎಷ್ಟು ಕಿಲೋಮೀಟರ್ ಇದೆ, ಇನ್ನು 300 ಕಿಲೋಮೀಟರ್ ಇದೆ. ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೆ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ, ನೋಡೋಣ. ಇಲ್ಲಿಂದ ರೈಟ್ ಹೋದರೆ ಪಠಾನ್ಕೋಟ್ ಕಡೆಗೆ ತೋರಿಸ್ತಿದೆ ಮ್ಯಾಪಲ್ಲಿ, ನನಗೂ ಏನು ಗೊತ್ತಿಲ್ಲ, ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೊಂದು ದೊಡ್ಡ ಜಂಕ್ಷನ್, ಹಿಂಗೆ ರೌಂಡು ಗೋ ಅರೌಂಡ್ ಇದು ಪಠಾನ್ಕೋಟ್ ಕಡೆಗೆ. ಹಾಗೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಒಂದು ಇಟ್ಟಿದ್ದಾರೆ. ಇಲ್ಲ ಏಕರ್ ಲಾರಿಗಳು ನಿಂತಿರೋದು, ಒಂದು ಫ್ಯೂಲ್ ಹಾಕ್ಸೋಕ್ಕೆ, ಇನ್ನೊಂದು ಮುಂದೆ ಬಾರ್ಡರ್ ಇದೆ, ಜಮ್ಮುಗೆ ಎಂಟ್ರಿ ಆಗ್ತೀವಿ, ಆ ಬಾರ್ಡರ್ ಇದೆ. ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 6-7 ಕಿಲೋಮೀಟರ್ ದೂರದಲ್ಲಿದೆ, 10 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ, 10 ಕಿಲೋಮೀಟರ್ ಇರ್ಬೋದು ಮೋಸ್ಟ್ಲಿ. ಅಲ್ಲಿ ಬಾರ್ಡ್ರಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ತಿಂಡಿ ನಾಷ್ಟ ಎಲ್ಲ ಮಾಡಿಕೊಂಡು ಲಾರಿಯವರು ಹೊರಡ್ತಾರೆ. ನಾನು ರಾಹುಲ್ ಬ್ರೋ ಬಂದ್ಬಿಟ್ಟು ಈಗ ತಿಂಡಿಗಂತ ನಿಲ್ಲಿಸಿದ್ದೀವಿ. ಎಷ್ಟು ದೊಡ್ಡದಾಗಿದೆ, ನಾವು ಆ್ಯಕ್ಚುಲಿ 2 ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದು, ಇದು ತುಂಬ ದೊಡ್ಡದಾಗಿದೆ, ಇದು ಸಾಕು, ಒಂದು ತಿಂದ್ಬಿಟ್ರೆ ಆರಾಮಾಗೆ ಮೇಂಟೈನ್ ಆಗಿಬಿಡುತ್ತೆ ಇವತ್ತೊಂದು ದಿವಸ. ಆಲೂ ಪರೋಟ ನಾನು ಫಸ್ಟ್ ಟೈಮ್ ತಿಂತಾ ಇರೋದು, ನನ್ನ ಲೈಫಲ್ಲಿ ತಿಂದಿಲ್ಲ, ಫಸ್ಟ್ ಟೈಮ್ ತಿಂತಾ ಇರೋದು ನಾನು ಇದು ಆಲೂ ಪರೋಟ ಅಂದ್ಬಿಟ್ಟು. ಸರಿಯಾಗಿ ಎಣ್ಣೆ ಹಾಕಿ ಕೊಟ್ಟವ್ರೆ. ಎಣ್ಣೆ ಅಲ್ಲ ಇದು, ತುಪ್ಪ ಹಾಕಿದ್ದಾರೆ ಅದ್ರ ಜೊತೆಗೆ ಚೆನ್ನಾಗಿದೆ, ಟ್ರೈ ಮಾಡ್ಬೋದು ಲೈಫಲ್ಲಿ ಒಂದ್ಸತಿ, ಎಲ್ಲನೂ ಟ್ರೈ ಮಾಡಬೇಕು. ಈಗ ನಾವು ಆಲ್ಮೋಸ್ಟ್ ಜಮ್ಮುಗೆ ಎಂಟ್ರಿ ಆಗ್ತಿದ್ದೀವಿ, ಆಲ್ಮೋಸ್ಟ್ ಇನ್ನು ಸ್ವಲ್ಪನೇ ದೂರದಲ್ಲಿ. ಈಗ ಕೆಲವೇ ಕ್ಷಣಗಳಲ್ಲಿ ನಾವು ಜಮ್ಮುಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಷ್ಟು ದೊಡ್ಡದಿದೆ ರಿವರು. ಇನ್ನ ಕೆಲವೇ ಕ್ಷಣಗಳಲ್ಲಿ ಬಂದ್ವಿ. ಇಲ್ಲೇ ಇದೆ ಕರೆಕ್ಟಾಗಿ ಇಲ್ಲಿ ನಿಲ್ಲಿಸ್ತೀನಿ ನಾನು. ಸಕ್ಸಸ್ಫುಲಿ ಆಗಿ ನಾವು 10ನೇ ಸ್ಟೇಟು ಜಮ್ಮು, ಈ ಕಡೆ ಇದು ಪಂಜಾಬು, ಈ ಕಡೆಗೆ ಜಮ್ಮು ಆ್ಯಂಡ್ ಕಾಶ್ಮೀರು. ಸೂಪರ್ ಆಗಿದೆ ನೋಡ್ರಿ. ಇಲ್ಲೊಂದು ನದಿ ಹರಿತಾ ಇದೆ, ಮೋಸ್ಟ್ಲಿ ಮಳೆ ಟೈಮಲ್ಲೆಲ್ಲ ಜಾಸ್ತಿ ಹರಿಬೋದು, ಬಟ್ ಅಲ್ಲಿ ನೀರು ಹರ್ಕೊಂಡು ಈ ಕಡೆ ಹೋಗ್ತಿದೆ ಹಿಂಗೆ. ಆ ಕಡೆ ಹೋಗೋರಿಗೆ ಈ ಥರ. ಸೊ ಓವರಾಲ್ ಆಗಿ ಸಕ್ಸಸ್ಫುಲಿ ಕರ್ನಾಟಕದ ಆಟೋ ರಿಕ್ಷಾದಿಂದ ನಾವು ಪಾಸ್ ಆಗ್ತಾ ಇದ್ದೀವಿ, 10ನೇ ಸ್ಟೇಟಿಗೆ ಕಾಲಿಟ್ಟಿದ್ದೀವಿ. ಥ್ಯಾಂಕ್ ಯು ಮೈ ರಥ, ಥ್ಯಾಂಕ್ ಯು. ಮುಂದೆ ಚೆಕ್ ಪೋಸ್ಟ್ ಇದೆ, ಅಲ್ಲೇ ಪೊಲೀಸರು ನಿಂತಿದ್ದಾರೆ, ಸುಮ್ಮನೆ ತೋರ್ಸೋದು ಬೇಡ, ಆಮೇಲೆ ಹಿಡಿದಿಗೆ ಏನಾದರೂ ಇದು ಮಾಡ್ತಾರೆ. ಸೊ ಇದೇನೆ ಜಮ್ಮು ಕಾಶ್ಮೀರ್. ಈ ಕಡೆ ಫೆನ್ಷನ್ ಎಲ್ಲ ಹಾಕಿದ್ದಾರೆ, ಆ ಕಡೆ ಹೋಗ್ಬಾರ್ದಂತ ಟೋಲ್ ರೋಡು ಈ ಥರ ಇದೆ. ಫುಲ್ ಖುಷಿ ಆಗ್ತಾ ಇದ್ದೀನಿ, ಟ್ಯಾಂಕ್ ಎಲ್ಲ. ಸೊ ಇಲ್ಲಿ ನೋಡ್ಬೋದು, ನಾವೀಗ ಎಂಟ್ರಿ ಆಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ್ಗೆ. ಇದೇನೆ ವೆಲ್ಕಮ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್. सर 20 रुपया चेंज है, स्कैनिंग दे देंगे. हाँ 20 रुपीस ऑटो एंट्री के लिए. ಅದು ಯಾವ ಕಡೆಯಿಂದ ಬರ್ತಿದೆ ಮಾಡಿ. ಎಸ್ ಶೋ ಮಾತಾಡೋಣ. ಓಕೆ ಇದು ಪೇಮೆಂಟ್ ಮಾಡೋಣ ನಾವು, ಫಸ್ಟ್ ಪಾಸ್ ಆಗೋಣ ಇಲ್ಲಿ, ಇಲ್ಲಾಂದ್ರೆ ಸುಮ್ಮನೆ ಗಾಡಿ ಎಲ್ಲ ಚೆಕ್ ಮಾಡ್ತೀವಿ. ಹಾಂ ಪೇಮೆಂಟ್ ಮಾಡ್ಬಿಡ್ಲಾ, ಆಗುತ್ತಾ? 20 रुपये सर बैंगलोर से कर्नाटक से कितने दिन लग गए? 9 दिन हो गया. 9 दिन हो गए. हाँ आज के लिए 9 दिन हो गया. कहाँ जा रहे? अभी मैं लद्दाख जा रहा हूँ.
हाँ। उधर ऑटो चढ़ देगा चलो हो गया हो जाएगा, ट्राई करेंगे। हाँ सर, में चढ़ाई है ना बहुत खड़ी हाँ हाँ हाँ, हो जाएगा सर। थैंक यू सर, थैंक यू बात करने के लिए। हाँ नो, देखा मैंने हाँ इसीलिए। ಓಕೆ ಸರ್, ಓಕೆ. ತುಂಬ ಜನ ಫುಲ್ಲು ಅವರೇ ಶಾಕ್ ಆಗಿದ್ದಾರೆ. ಗಾಡಿ ಹತ್ತುತ್ತಾ ಹೋಗುತ್ತಾ ನುಗ್ಗುತ್ತಾ ಅಂತಿದ್ದಾರೆ. ಇಲ್ಲಿ ಗಂಟನೆ ನುಗ್ಗಿಸ್ಕೊಂಡ್ ಬಂದಿದ್ದೀವಿ, ಮುಂದಕ್ಕೆ ನುಗ್ಸಕ್ಕೆ ಟ್ರೈ ಮಾಡೋಣ. ಏನ್ ಬ್ರೋ? यस ब्रो श्रीनगर आज पहुंच जाएंगे. आज नहीं पहुंचोगे शाम श्रीनगर, हाँ श्रीनगर आज शाम तक पहुंच जाएंगे. 5-6 हाँ पहुंच जाएंगे. उस स्पीड में चलता है 60-70 60-65 तक चला रहे, बट इंजन हीट के लिए. हाँ हाँ, उधर में हिल स्टेशन में आराम से निकल जाएंगे. 20-32 में चलेगा भैया. टक्कर खुला है पिछला. हाँ वो हमने खोला, उसका हवा पास होने के लिए, कूलिंग नहीं है ना इसीलिए. ಥ್ಯಾಂಕ್ ಯು ಪಾಜಿ, ಬಾಯ್. ಇಲ್ಲಿ ನನ್ನ ಐಫೋನ್ ಇಲ್ಲಿರುವಂತಹ ಇದು ಜಿಯೋ ಸಿಮ್ಮು ಡಿಸ್ಕನೆಕ್ಟ್ ಆಗಿದೆ, ಬಟ್ ಏರ್ಟೆಲ್ ನಂದು ಓಡ್ತಿದೆ. ಜಮ್ಮು ಅಂಡ್ ಕಾಶ್ಮೀರ್ ಲಂಕಾಪುರ್ ಟೋಲ್ ಪ್ಲಾಜಾ ಹತ್ರ ನಾವು ಈಗ ಮೂವ್ ಮಾಡ್ತಾ ಇದೀವಿ. ಫ್ರೀ ಎಂಟ್ರಿ ಇದೆಯಾ? ಮೋಸ್ಟ್ಲಿ ಫ್ರೀ ಎಂಟ್ರಿನೇ ಇರುತ್ತೆ ಜಮ್ಮು ಕಾಶ್ಮೀರ್ಗೆ. ಆಟೋ ಇಲ್ಲೂ ಕೂಡ ಆರಾಮಾಗೆ ಬಿಟ್ರು ಅವರು. ಟೋಲ್ ಅಂದ್ರೆ ಗೇಟ್, ಬೇರೆ ಗೇಟ್ ಹಾಕಿದ್ರು, ಆದ್ರೂ ಇದು ಮಾಡಿದ್ರು. ಥ್ಯಾಂಕ್ ಯು ಹೇಳಕ್ ಸಮಯ ಆಗಿಲ್ಲ, ಅದನ್ನ ತೋರಿಸಲ್ಲ ನಾನು. ಯಾಕಂತಂದ್ರೆ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅಂತ ಐತೆ. ವಿ ಆರ್ ನೌ ವಿಸಿಟಿಂಗ್. ಓಕೆ, ಈಗ ಒಂದು ಸಿಮ್ ತಗೋಬೇಕಾಗುತ್ತೆ. ಯಾಕಂತಂದ್ರೆ ಸ್ಲೋ ಆಗಿ ಏರ್ಟೆಲ್ದು ಕೂಡ 5G ನೆಟ್ವರ್ಕ್ ಎಲ್ಲ ಹೋಗ್ತಿದೆ. ಇಲ್ಲೇ ಇದೆ ಅಲ್ಲ ಬ್ರೋ? ಇಲ್ಲೇ ಇದೆ, ಇಲ್ಲೇ ತಗೊಂಡ್ಬಿಡೋಣ. ಸೊ ಇಲ್ಲಿ ನಾವು ಈಗ ಸಿಮ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ, ಓಕೆ ಓಕೆ ಅನ್ಸುತ್ತೆ. ಬನ್ನಿ ಈಗ ಇಲ್ಲಿ ಸಿಮ್ ತಗೊಳ್ಳೋಣ. ಆಲ್ಮೋಸ್ಟ್ ಡೆಡ್ ಹೋಯ್ತು. ಇದ್ರದ್ದು ಸಿಮ್ ಹೋಯ್ತು. ಜಿಯೋ ಸಿಮ್ ಫಸ್ಟೇ ಹೊಂಟೋಯ್ತು. ಇವಾಗ ಏರ್ಟೆಲ್ ಸಿಮ್ ಕೂಡ ಡೌನ್ ಆಯ್ತು. ಯಾವುದು? ಜಿಯೋ ಇಲ್ಲ ನಂದು, ಆಲ್ರೆಡಿ ಹೋಯ್ತು. ಏರ್ಟೆಲ್ದು ಇದೆಯಾ? ಇಲ್ಲ, ಇನ್ನೇ ಹೋಯ್ತು ನಂದು. ಓಕೆ ಬನ್ನಿ ಈಗ ಇಲ್ಲಿ ನೋಡೋಣ. ಇಲ್ಲಿ ಹೋಗ್ಬಿಟ್ಟು ಈಗ ಸಿಮ್ ತಗೊಳ್ಳೋಣ. ಒಂದು ಪ್ರೀಪೇಡ್ ಪೋಸ್ಟ್ ಪೇಡ್ ಸಿಮ್ನ ತಗೊತಾ ಇದ್ದೀವಿ. ಸೊ ಅನ್ಲಿಮಿಟೆಡ್ ಪ್ಲಾನು 500 ಸರ್ವು 500 rupees, 1 month ವ್ಯಾಲಿಡಿಟಿ, 3 month ವ್ಯಾಲಿಡಿಟಿ, 1 month ಬಿಲ್ಲಿಂಗ್ ಸೈಕಲ್. ಕರೆಕ್ಟ್ ಸರ್? ಓಕೆ. ಸೊ ಇಲ್ಲೇನೆ ಬರ್ತಿದ್ದಂಗೆ ಎಂಟ್ರಿ ಆಯ್ತಿದ್ದಂಗೆ ಇಲ್ಲೇ ಇದೆ JS ಕಮ್ಯುನಿಕೇಶನ್ ಅಂತ ಅಂದ್ಬಿಟ್ಟು. ಅದೇನೆ ಟೋಲಿಂದ ಸ್ವಲ್ಪ ದೂರದಲ್ಲೇ. ಯಾಕಂದ್ರೆ ರಿಸ್ಕ್ ತಗೊಂಡೋದು ಬೇಡ, ನಮಗೆ ಇಲ್ಲಿ ಅಷ್ಟು ಐಡಿಯಾ ಇಲ್ಲ, ಮತ್ತೆ ಇಲ್ಲೆಲ್ಲ ಇದೆ. ಹಾಗೆ ರಾಹುಲ್ ಬ್ರೋ ಕೂಡ ಜಿಯೋ ಸಿಮ್ ಅವ್ರು ಜಿಯೋ ತಗೊಂತಾರೆ ಪೋಸ್ಟ್ ಪೇಡು. ನಾನು ಏರ್ಟೆಲ್ ಪೋಸ್ಟ್ ಪೇಡ್ ತಗೊಂತೀನಿ. हाँ ओके सर, फोटो तक. मैं अभी ना सर, मैं इससे आया, बेंगलोर से आया, कर्नाटक से. ऑटो से लद्दाख ट्रिप कर रहा हूँ. ओके, ನಂದು ಆಲ್ಮೋಸ್ಟ್ ಡನ್ ಆಗಿದೆ ಸರ್. ಮೇರೆ ಪಾಸ್ ಮೇರಾ ಸಿಮ್ ತಗೊಂಡಿದ್ದೀನಿ. ಸಿಮ್ನ ಈಗ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಫೈನಲಿ ಇಲ್ಲಿಂದಾನೆ ನಾವು ಸಿಮ್ ಕಾರ್ಡ್ ತಗೊಂಡಾಗಿದೆ. ಸಿಮ್ ಕಾರ್ಡ್ ತಗೊಂಡು ಈಗ ಹೊರಡೋಣ. ಸೊ 500 ರೂಪಾಯಿ ತಗೊಂಡಿದ್ದಾರೆ. ಇದು ಪೋಸ್ಟ್ ಪೇಡ್ ಅಂದರೆ ಪೋಸ್ಟು ಫ್ರೀ ಅಂತೆ, ಅಂದರೆ ಪೋಸ್ಟ್ ಪೇಡಿಂದ ಪ್ರೀಪೇಡು ಆಲ್ ಓವರ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲೇ ವರ್ಕ್ ಆಗುತ್ತೆ, ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು. ಆಯಿತು ಅಂತ ತಗೊಂಡು ಹೊರಟಿದ್ದೀವಿ. ಅದೇನೇನು ಕತೆ ನೋಡೋಣ. ನಮಗೆ ನೆಟ್ಟಿಗೆ ಗೊತ್ತಿಲ್ಲದೆ ಇರೋದಕ್ಕೂ ಈ ಬಡೆ ಮಾಡೋದಕ್ಕೂ ಏನ್ ಬ್ರೋ, ಜಮ್ಮು ಕಾಶ್ಮೀರಕ್ಕೆ ಬಂದಿದ್ದು ಈ ನಾಡಿ ದಗೆ ಹೊಡಿತೈತೆ ಶೆಕೆ. ಇಲ್ಲಿ ಬಿಸಿಲು ಜಾಸ್ತಿ ಐತೆ. ಇನ್ನೂ ಪಂಜಾಬ್ ರೀಸನ್ ನಿಯರ್ ಇದೀವಲ್ಲ ಅದಕ್ಕೆ. ಒಳ್ಳೆ ಹೈವೇ ಸಿಕ್ಕಿದೆ ನಮಗೀಗ, ಬಟ್ CNG ಎಲ್ಲೂ ಸಿಗ್ತಾ ಇಲ್ಲ. ಡೌಟು ಕಾಶ್ಮೀರ ಆದಮೇಲೆ ಇನ್ನು ಮುಂದಕ್ಕೆ ನೋಡೋಣ. ಶ್ರೀನಗರದಲ್ಲಿ ಸಿಗುತ್ತೆ ಅಂತ ಕೆಲವೊಬ್ರು ಲೋಕಲ್ಗಳು ಹೇಳಿದ್ದಾರೆ. ಆಂಧ್ರವೇನಲ್ಲಿ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಟ್ರೈ ಮಾಡೋಣ. ಆದರೆ ಒಂದು ಕಣ್ಣು ನಾವು CNG ಮೇಲೆ ಇಡಬೇಕು. CNG ಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಸಿಕ್ಕಾಬಡೆ ಜಂಪ್ ಹೊಡಿತಾ ಇದೆ ಗಾಡಿ ಮೇಲೆ ಕೆಳಗೆ. ಇನ್ನು ನಮ್ಮ ಪ್ರಯಾಣ ತುಂಬ ದೂರ ಬೆಳೆಸಬೇಕು. ಲಡಾಖ್ವರೆಗೂ ಹೋಗ್ಬೇಕು. ಮೇಲ್ಗಡೆ ಫ್ಲೈಓವರ್ ಮಾಡ್ತಿದ್ದಾರೆ. ಐ ಥಿಂಕ್ ಇನ್ನೊಂದು ವರ್ಷ ಒಳಗಡೆ ಫ್ಲೈಓವರ್ ರೆಡಿ ಆಗಿಬಿಡುತ್ತೆ. ಮತ್ತು ಆ ಕಡೆ ರೋಡ್
ನೋಡು ಇವಾಗ ನಾವು ಸರ್ವಿಸ್ ರೋಡಲ್ಲೇ ಮೂವ್ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ನನ್ನ ಗಾಡಿನ, ನನ್ನ ರಥನ. ಈ ಥರ ಇದೆ. ಜಮ್ಮು ಕಾಶ್ಮೀರ್ ಎಂಟ್ರ್ ಆಗಿ ಒಂದು 10-11 ಕಿಲೋಮೀಟ್ರ್ ಮುಂದಕ್ಕೆ ಬಂದಿದ್ದೀವಿ. ಇಲ್ಲಿಂದ ಒಂದು ರೂಟ್ ತೋರಿಸುತ್ತೆ, ಬಟ್ ಆ ರೂಟ್ ಹೋಗೋದು ಬೇಡ, ನಾನು ಕೇಳ್ಕೊಂಡೆ ಇದೇ ರೋಡಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ರೋಡ್ನ ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತಂದರೆ, ಜಮ್ಮು ಡೈರೆಕ್ಟ್ ಜಮ್ಮುಗೆ ಹೋಗಬೇಕು. ಇದು ರೈಟ್ ಸೈಡಿಗೆ ತೋರಿಸಿದ್ರೆ ಬೆಟರ್, ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಕೇಳ್ಕೊಂಡು ಹೋಗೋದ್ರೆ ಬೆಟರ್ ಇಲ್ಲ ನಮಗೆ, ಯಾಕಂದರೆ ಗೊತ್ತಿಲ್ಲದ ಕಡೆ ಅಲ್ಲ. ಮತ್ತು ಇದನ್ನು ಮೇನ್ ಇಲ್ಲಿ ನೋಡ್ಬೋದು, ಇದು ಬ್ರಿಡ್ಜ್ ಮಾಡ್ತಿದ್ದಾರೆ, ಅದನ್ನು ಕೂಡ ಸ್ಟ್ರೈಟೇ ಡಿವಿಯೇಟ್ ಮಾಡಿದ್ದಾರೆ. ಹಾಗಾಗಿ ನಾವೀಗ ಜಮ್ಮುಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಶ್ರೀನಗರ್ ಕಡೆಗೆ ಹೋಗೋಣ. ಫೈನಲಿ ಮತ್ತೆ ಸಿಕ್ಬಿಡ್ತು 44 ಹೈವೇ ನಂಬರ್ 44. ಖುಷಿ ಆಗ್ಬಿಟ್ಟಿದ್ದೀನಿ. ಬೆಂಗಳೂರಿಂದ ಇಲ್ಲಿವರೆಗೂ ನಮಗೆ ಇದು NH ಹೈವೇ 44 ಈ ರೋಡ್ ನೋಡಿದ್ರೆ ಖುಷಿ ಆಗುತ್ತೆ. ಯಾಕಂದರೆ ಜಮ್ಮು ಟು ಕನ್ಯಾಕುಮಾರಿ ಇರೋದು, ಸೊ ನಮಗೆ ಜಮ್ಮುವರೆಗೂ ಇದೇ ರೋಡ್ ಕರ್ಕೊಂಡು ಹೋಗುತ್ತೆ. ಬ್ಯಾಕ್ ಟು NH ನ್ಯಾಷನಲ್ ಹೈವೇ 44. ಈ ರೋಡ್ ಅಂದರೆ ನನಗೇನೋ ಒಂಥರ ಈಗ ಸೆಂಟಿಮೆಂಟ್ ಆಗ್ಬಿಟ್ಟಿದೆ ಆಯ್ತಾ, ಒಂಥರ ಸೆಂಟಿಮೆಂಟ್. ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟೆ. ನೋಡಿ, ಖುಷಿ ಪಡೋಕ್ಕೆ ಏನೆಲ್ಲ ರೀಸನ್ ಬೇಕು ಅಂತ. ಒಬ್ಬೊಬ್ಬರಿಗೆ ದುಡ್ಡು, ಒಬ್ಬೊಬ್ಬರಿಗೆ ಚಿನ್ನ, ಒಬ್ಬೊಬ್ಬರಿಗೆ ಏನೋ, ಬಟ್ ನನಗೆ ದಿಸ್ ರೋಡ್, ನನ್ನ ಆಟೋ. ಎಲ್ಲರಿಗೂ ಏನು ಹೇಳಿ, ಇಟ್ಸ್ ಒನ್ ಕೈಂಡ್ ಆಫ್ ಫೀಲಿಂಗ್. ಜಮ್ಮು ಕಾಶ್ಮೀರ ಕೂಡ ನಾವು ಎಂಟ್ರಿ ಆಗಿದ್ದೀವಿ. ಈಗ ಜಮ್ಮು ಕಡೆಗೆ ನಮ್ಮ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಸೊ ನಾವಿವಾಗಿರುವಂತಹ ಜಾಗ ನ್ಯಾಷನಲ್ ಹೈವೇ 44. ನಮ್ಮ ಜೊತೆ ಇದ್ದಾರೆ ಈಗ ಸದ್ಯಕ್ಕೆ ರಾಹುಲ್ ಬ್ರೋ. ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಸಿಮ್ ತಗೊಂಡ್ವಿ, ಎಲ್ಲ ನೋಡಿರ್ತೀರಾ, ಚೆನ್ನಾಗಿದೆ. ಕೆಲವೊಂದು ಕಡೆ ಎಲ್ಲ ಕೆಲಸ ನಡೀತಾ ಇದೆ, ವರ್ಕ್, ಅದಕ್ಕೋಸ್ಕರ ಸ್ವಲ್ಪ ಕಷ್ಟನೇ. ಈಗ ನಿಂತು ಹೋಗೋಷ್ಟರಲ್ಲಿ ತುಂಬ ಟೈಮ್ ಆಗ್ಬಿಡುತ್ತೆ. ಆಲ್ಮೋಸ್ಟ್ 250 ಕಿಲೋಮೀಟ್ರನ್ನ 58 ಕಿಲೋಮೀಟ್ರ್ ಇನ್ನೂ ಕವರ್ ಮಾಡ್ಬೇಕು ನಾವು. ಸೊ ಹೀಗಿರೋದ್ರಿಂದಾಗಿ ಬೇಗ ನಮ್ಗೆ ರೋಡ್ ಸಿಕ್ಕಲ್ಲ, ಚೆನ್ನಾಗಿರುತ್ತೆ. ಇದೊಂದು ಯಾಕೆ ನಿಲ್ಲಿಸ್ಬಿಟ್ಟಿದಾರೋ ಗೊತ್ತಿಲ್ಲ, ಸ್ಲೋ ಕಾಮಗಾರಿ ನಡೀತಾ ಇದೆ. ಇದೊಂದು ಮಾಡಿಬಿಟ್ರೆ ಮೇಲ್ಗಡೆಯಿಂದ ಬ್ರಿಡ್ಜಲ್ಲಿ ಸುಯ್ ಅಂತ ಹೋಗ್ಬಿಡ್ಬೋದು. ಇಲ್ಲಿ ಗಣಪತಿ ಕೃಷ್ಣ ಟೆಂಪಲ್ ಅನ್ಸುತ್ತೆ, ಹಾಗೆ ಗಣಪತಿ ಮೂರ್ತಿನ ಕೂಡ ಇಟ್ಟಿದ್ದಾರೆ. ಜೈ ಗಣಪತಿಯೇ ನಾಮ. ಈಗ ನಮ್ಮ ಪ್ರಯಾಣ ಹಿಂಗೆ ಬೆಳೀತಾ ಇದೆ. ಅಷ್ಟೇ ಅಲ್ಲ, ಇಲ್ಲಿ ಪ್ರತಿ 200 ಮೀಟ್ರು ಇಲ್ಲ 300 ಅರ್ಧ ಕಿಲೋಮೀಟ್ರಿಗೆ ಆರ್ಮಿ ಸೋಲ್ಜರ್ಸ್ ನಿಂತೇ ಇರ್ತಾರೆ. ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ, ಎರಡೂ ಸೈಡ್ ಕೂಡ ಇಲ್ಲಿ ನೋಡ್ಬೋದು. ಪ್ರತಿ ಇದು ಅರ್ಧ ಕಿಲೋಮೀಟ್ರಿಗೆ ಒಳ್ಳೆ ಸೆಕ್ಯೂರಿಟಿ ಅಂತಂದ್ರೆ ಮೋಸ್ಟ್ಲಿ ಅಲರ್ಟ್ ಅಂತ ಅನ್ಸುತ್ತೆ ಜಾಸ್ತಿ, ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ಜಮ್ಮು ಕಾಶ್ಮೀರ್ ಎಂಟ್ರಿ ಆಗಿದ್ಮೇಲೆ ಹೆಚ್ಚು ಕಡಿಮೆ ಎಷ್ಟು ದೂರ ಬಂದಿದ್ದೀವಿ, ಅಲ್ಲಿ ಒಂದು 50-60 ಕಿಲೋಮೀಟ್ರ್ ಬಂದಿದ್ದೀವ. 50 ಕಿಲೋಮೀಟ್ರ್ ಏನೋ ಬಂದಿದ್ದೀವಿ. ಅದಾದ್ಮೇಲೆ ಒಂದು CNG ಬಂಕ್ ಸಿಕ್ಕಿದೆ. 70 ಕಿಲೋಮೀಟ್ರ್ ಬಂದಮೇಲೆ ಒಂದು CNG ಬಂಕ್ ಸಿಕ್ಕಿದೆ. ಇದೆ ನಮ್ಮ ಹತ್ರ. ಈಗ ಇಲ್ಲೇ ಹಾಕ್ಕೊಂಡು ಹೋಗ್ಬಿಡಮ್ಮ ಗ್ಯಾಸು. ಇದು ಹಾಕ್ಬಿಟ್ರೆ ಆಲ್ಮೋಸ್ಟ್ ನಮಗೆ ಸಾಕಾಗುತ್ತೆ. भैया इसके बाद कहाँ आएगा CNG, कहाँ मिलेगा? हम श्रीनगर जा रहे हैं, इसके बाद मिलेगा? नहीं मिलेगा, जम्मू में मिलेगा. जम्मू में, अच्छा. यहाँ से जम्मू कितना किलोमीटर है? 40 ಕಿಲೋಮೀಟರ್. 40 ಕಿಲೋಮೀಟರ್ಸ್ ಆದಮೇಲೆ ಜಮ್ಮುನಲ್ಲಿ ಸಿಗುವಂತಹ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಒಂಥರ ಇದರದ್ದು ಟೀಕೆ ಓಕೆ ಚಲೆ. ಓಕೆ, ಈ ಥರ ಇದೆ. ಬಟ್ ಏನಂತಂದರೆ ಇಲ್ಲಿ ರೇಟು, ಜಮ್ಮುನಲ್ಲಿ ರೇಟು 103.80 ಪೈಸಾ ಇದೆ. ಇಲ್ಲಿ ಸ್ಟಾಕ್ ಇದೆ, ಲಾರಿ ಇದೆ, ಅಲ್ಲಿದೆ. इधर ज़्यादा CNG चलती है? ज़्यादा CNG चलती है यहाँ पे? नहीं चलती. ಓಕೆ, ಸೊ ನೋಡೋಣ ಎಷ್ಟು ಹಿಡಿಸುತ್ತೆ ಅಷ್ಟು. ಇಲ್ಲಿ ಪ್ರೆಷರು. मैं व्लॉगिंग बनाता हूँ भैया. हाँ, मैं मेरे लिए शूट कर रहा हूँ बस. कोई आ रहे हैं तो ना, उनके लिए थोड़ा हेल्प हो जाएगा इसीलिए. 148 ಇಳಿಸಿರೋದು, 148.
ವಿಡಿಯೋ ಮಾಡಬೇಡ ಅಂತಾನೆ. ನಾವು ಅಷ್ಟೇ 1000 ಕಿಲೋಮೀಟ್ರ್ ಬಂದ್ರೂ ಬಿಟ್ಟಿಲ್ಲ ವಿಡಿಯೋ ಮಾಡೋದನ್ನ. ಇನ್ನು ಬಿಡ್ತೀವ. ಹೆಂಗಿದೆ ಬ್ರೋ ಇಲ್ಲಿ? ಕಾಶ್ಮೀರ ಥರ ಅನಿಸ್ತಾ ಇದೆ ಇದು. ಯಪ್ಪ ಹಾಂ ಹಾಂ, ಸಿಕ್ಕಾಬಟ್ಟೆ ತೆಗೆ ಇದೆ ಇಲ್ಲಿ. ಒಂದು ಗತಿ ಆಯ್ತೀವಿ. ಇದ್ದಿದ್ದಂಗೆ ಜಾಸ್ತಿ ಆಗೋಯ್ತು. ಸೊ ಬನ್ನಿ, CNG ಹಾಕ್ಸಿದಾಗಿದೆ, ಹೊರಡೋಣ. ಅಲ್ಲಿ ಕ್ಯಾಪು ನಾನು ಕ್ಲೋಸ್ ಮಾಡ್ಕೊಂಡಿಲ್ಲ, ಕುತ್ಕೊಬ್ರು. ಹೋಗ್ತಿರೋ 2 ರೂಟ್ ಇದೆ. 2 ರೂಟಲ್ಲಿ ಬಂದುಬಿಟ್ಟು ಒಂದು ಬಂದು ಹಿಂಗೆ ರೈಟ್ ಕಡೆಗೆ ಹೋಗುತ್ತೆ, ನ್ಯಾಷನಲ್ ಹೈವೇ 44 ಅಲ್ಲ, ಅದು ಬಂದು 241 ಕಿಲೋಮೀಟ್ರಿಗೆ ನಾವು ಸೇರ್ಕೊಂಡ್ಬಿಡ್ತೀವಿ. ಆದರೆ ಅದು ಲ್ಯಾಂಡ್ ಸ್ಲೈಡ್ ಆಗಿದೆ, ರೋಡ್ ಸರಿ ಇಲ್ಲ, ಬೇಡ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ 30 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ, ನ್ಯಾಷನಲ್ ಹೈವೇ 44 ಹಿಡ್ಕೊಂಡು ಸೀದಾ ಟ್ರಾವೆಲ್ ಮಾಡೋಣ. ಇದು ನ್ಯಾಷನಲ್ ಹೈವೇ 44ಅಲ್ಲಿ ಹೋದರೆ 280 ಕಿಲೋಮೀಟ್ರ್ ಆಗುತ್ತೆ, 40 ಕಿಲೋಮೀಟ್ರ್ ಎಕ್ಸ್ಟ್ರಾ ಡ್ರೈವ್ ಆಗುತ್ತೆ. ಪರವಾಗಿಲ್ಲ, ಹಿಂಗೆ ಹೋಗೋಣ. ಚೆನ್ನಾಗಿದೆ ರೋಡ್, ಅಟ್ಲೀಸ್ಟು ಸೇಫಾಗಿ ಸೇರ್ತೀವಿ. ಅದಾದರೆ ಸ್ವಲ್ಪ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಸಿಗಾಕೊಂಡಿದೆ, ಹಂಗೆ ಹೋಗ್ಬೇಡಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ದೀವಿ. ಈಗ ನಮ್ಮ ಪ್ರಯಾಣ 44ಅಲ್ಲೇ. ಏನು ಮಾಡೋಕ್ಕಾಗಲ್ಲ, CNGನಲ್ಲಿ ಹೋದರೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಹೋಗ್ಬೋದು. ಹೋಗಲಿ, ನಮ್ಮ ಗಾಡಿ ನಾವು ಸೇಫಾಗಿ ಹೋಗೋದೇ ಇಂಪಾರ್ಟೆಂಟ್. ಜೈ ಶ್ರೀರಾಮ್, ಜೈ ಓಂ ನಮಃ ಶಿವಾಯ. ಕೂಡ ನೋಡ್ಬೋದು, ಅಪಾರ್ಟ್ಮೆಂಟ್ ಎಲ್ಲ ಇನ್ನೂ ಕಟ್ಟಿದ್ದಾರೆ. ಈ ಕಡೆ ಸೈಡು ಏನೋ ಇದೆ, ಆಫೀಸು ಅಪಾರ್ಟ್ಮೆಂಟ್, ಏನೋ ಆಫೀಸ್ ಥರ ಇದೆ, ಅಪಾರ್ಟ್ಮೆಂಟ್ ಇರ್ಬೇಕು ಮೋಸ್ಟ್ಲಿ, ಗೊತ್ತಿಲ್ಲ. ಬಟ್ ಅವ್ರು ಎಲ್ಲ ಆ ಕಡೆ ಎಲ್ಲ ನಮ್ಮ ಕಡೆ ಎಲ್ಲ ಕಟ್ಟಿದಾರಲ್ಲ, ಅದೇ ಥರನೇ ಸೇಮ್ ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿರ್ತೀವಿ. ನಾವು ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂದ್ಕೊಂಡು ಅಂದಿದ ತಕ್ಷಣ ಜಾಸ್ತಿ ಏನಂತಂದರೆ ವಾರ್ ಅನಿಸುತ್ತೆ, ಅಲ್ಲಿ ಜಾಸ್ತಿ ವಾರ್ ನಡೀತದೆ ಅಂತ ಅಂದ್ಬಿಟ್ಟು. ಆ ಥರ ಏನಿಲ್ಲ, ಕೆಲವೊಂದು ಕಡೆ ಮಾತ್ರ ಇರ್ತವೆ. ಬಟ್ ಮಿಕ್ಕಿದೆಲ್ಲ ಕಾಮನ್ ಆಗಿ ಏನು ನಮ್ಮ ಕಡೆ ಎಲ್ಲ ಇರುತ್ತೆ, ಅದೇ ಥರನೇ ಸೇಮ್ ಇದೆ. ಇಲ್ಲಿ ಸಿಟಿ ನೋಡ್ಬೋದು. ಇಲ್ಲಿ ರಾಹುಲ್ ಬ್ರೇಕ್ರಿ. ಗಾಡಿ ಹಾಕಿದ್ವಿ, ಹಿಂಗೆ ಇವರೆಲ್ಲ ಮಾತಾಡ್ಸಿದ್ರು, ಬಂದಿದ್ದಾರೆ, ಅವರು ವಿಡಿಯೋ ಮಾಡ್ಕೊಂಡಿದ್ದಾರೆ. आपका कोई इंस्टाग्राम है? पंकज वर्मा सर, आपका कोई इंस्टाग्राम है? हेलो सर, इंस्टाग्राम है हमारा। अच्छा, पंकज_वर्मा 28 के साथ। और पहले तो सर यहाँ से ड्राइविंग वगैरह में 2 व्हीलर राइड करते थे, तो अभी 2 व्हीलर छोड़ के तो अभी तो वीकेंड के लिए आज दोस्तों के साथ निकले हैं स्कूटी के लिए राइड। अच्छा, से तो वैसे जाते हैं घूमने के लिए, अभी तो 4 व्हीलर से ट्रैवल करते हैं। ओके 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 सर, थैंक यू। कैसा, क्या लगा सर? बहुत अच्छा लगा। मैंने जब गाड़ी का आपका नंबर, हाँ हाँ हाँ, मैंने कहा ये भाई लोग अपने बाहर से आए हुए हैं, आपसे मिलना तो बनता भाई। ठीक है, तो बहुत भैया आप में हिम्मत है कि बेंगलुरु से आप चल के और लेह लद्दाख की तरफ जा रहे हैं, इससे बेटर कुछ हो नहीं सकता। जिंदगी एक बार मिली है, एंजॉय करो। 100% सर, थैंक यू फॉर योर विश सर, थैंक यू सो मच. आप यहीं से लोकल है ना? थैंक यू सर. ಓಕೆ, ಥ್ಯಾಂಕ್ ಯು ಸರ್. ಸೊ ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ಫುಲ್ ಇಲ್ಲಿರೋರೆಲ್ಲ ಲೋಕಲಲ್ಲಿ ಯಾರಿದ್ದಾರೆ ಫುಲ್ ಹೆಲ್ಪ್ ಮಾಡ್ತಾರೆ. ರೂಟ್ ಬಗ್ಗೆ ಹೇಳೋದಾಗಿರಲಿ, ಮತ್ತು ಇಲ್ಲಿ ಏನಾದರೂ ಇನ್ಫಾರ್ಮೇಷನ್ ಹೇಳೋದಾಗಿರಲಿ, ನೀಟಾಗಿ ಹೇಳ್ಕೊಡ್ತಾರೆ. ಒಳ್ಳೆ ಹೆಲ್ಪ್ ಆಗ್ತಿದೆ. ಬರೋದಾದ್ರೆ ಸುಮಾರು ದಾರಿ ತಪ್ಪೋದ್ವಿ, ಅವ್ರ ಕಡೆಯಿಂದ ಹೆಲ್ಪ್ ತಗೊಂಡು ಪಾಸ್ ಆಗ್ತಾ ಇದೀವಿ. ಯಾರು ಕೂಡ ಮಿಸ್ಗೈಡ್ ಮಾಡೋತಾರೆ ಏನು ಮಾಡಿಲ್ಲ. ಸೊ ಥ್ಯಾಂಕ್ ಯು, ವೆಲ್ಕಮ್ ಬ್ರೋ. ನಾವಿಲ್ಲಿ ಮೂಸಂಬಿ ಜ್ಯೂಸ್ ತಗೊತಾ ಇದೀವಿ, ಸಖತ್ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ನಾನು ರಾಹುಲ್ ಬ್ರೋ ತಗೊಂಡ್ವಿ. ಮತ್ತು ಸುಮಾರು ಜನ ವಿಡಿಯೋ ಮಾಡ್ಕೋತಾ ಇದ್ದಾರೆ ನಮ್ಮ ಗಾಡಿನ. ಕ್ರೇಜಿ ಅನ್ನಿಸ್ತಾ ಇದೆ. ಎಲ್ಲರೂ ಆಶ್ಚರ್ಯ, ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಥರ ಶುಗರ್ ಏನೂ ಮಿಕ್ಸ್ ಮಾಡಿಲ್ಲ, ವಾಟ್ರ್ ಏನೂ ಮಿಕ್ಸ್ ಮಾಡಿಲ್ಲ, ಫ್ರೆಶ್ಶು. ಆ ಮಿಷಿನ್ ಇದೆ ಅಲ್ವಾ, ಆ ಮಿಷಿನ್ ಒಳಗಿಂದ ತಿರುಗಿಸಿ ಮಾಡಿಕೊಟ್ಟಿದ್ದವರು. ಇದು ನಾವು ಇವಾಗ ಸದ್ಯಕ್ಕೆ ಜಮ್ಮುನಲ್ಲಿ ಹೋಗ್ತಾ ಇದ್ದೀವಿ. ತವಿ ರಿವರ್ ಅಂತ ಅಂದ್ಬಿಟ್ಟಿರೋದು. ಇದೆಲ್ಲ ನೀರೆಲ್ಲ ಕೆಂಪು ಇದೆ. ಇದು ನಮ್ಮ ದೇಶದ ಬಾವುಟ. ಜಮ್ಮು. ಈಗ ನಾವು ಕಾಶ್ಮೀರ್ಗೆ ಹೋಗ್ಬೇಕು. ಆಲ್ಮೋಸ್ಟ್ ಜಮ್ಮು ಕವರ್ ಮಾಡಿದ್ದೀವಿ. ಈಗ ಜಮ್ಮು ಕಾಶ್ಮೀರಲ್ಲೇ ಜಾಸ್ತಿ ಇದು ಎಲೆಕ್ಟ್ರಿಕಲ್ ಆಟೋಗಳು ಓಡೋದು. ಆಮೇಲೆ ಒಳ್ಳೆ ನಮ್ಮ ಕೊಡಗು ಸೈಡ್ ಹೋದಂಗೆ ಇದೆ. ನೋ ಎಂಟ್ರಿ.
ನೋ ಎಂಟ್ರಿ ಅಂತ ಬರ್ದವ್ರೆ. ಆಟೋದವರೆಲ್ಲ ಹೋಯ್ತಾ ಇದ್ರು, ನಾನು ಎತ್ಕೊಂಡ್ ಬಂದೆ ತೆಗಿ. ಏನಾಯ್ತು ಬ್ರೋ, ಇದು ನೋ ಎಂಟ್ರಿನ ನಾವೇನ್ ಮಾಡಿದ್ವಿ? ಏಯ್ ಬೇಡ ಬೈ ಹೋಗ್ಬೇಡಿ ಬೈ, 2500 ಅಂತ ಫೈನ್ ಬೈ. ಅಲ್ಲಿ ಆಟೋದವ್ರು ಎಲ್ಲರೂ ಹೋಯ್ತಾ ಇದ್ರು, ಅದಕ್ಕೆ ನಾವು ನುಗ್ಗಿದ್ದು. ಅಲ್ಲೇ ಏನಿಲ್ಲ, ಲೋಕಲ್ ಅಲ್ಲಿ ಇರೋಂಥ ಗಾಡಿಗಳು ನೋಡ್ಬಿಟ್ರೆ ಸಾಕು, ಗೊತ್ತಾಗ್ಬಿಡುತ್ತೆ. ಅವ್ರಿಗೆಲ್ಲ ಐಡಿಯಾ ಇರುತ್ತಲ್ಲ, ಅವ್ರ ಜೊತೆಗೇನೆ ನಾವು ಗುಂಪಲ್ ಗೋವಿಂದ. ನಮ್ಗೆ ಗೊತ್ತಿಲ್ಲ, ಈ ಕಡೆ ರೂಟ್ ಇಲ್ಲ. ಅಲ್ಲಿ NH44 ಇದ್ರ ಒಳಗಿಂದ ಹೋಗ್ತಿದೆ. ಸೊ ಈ ತರ ಇರೋದು ಜಮ್ಮು ಕಾಶ್ಮೀರ್ ಒಳಗಡೆ. ಇದಾವೆ CNG ಗಾಡಿಗಳು, ಬಜಾಜು ಇದೆ ಬ್ರೋ ಇಲ್ಲಿ ಜಮ್ಮುನಲ್ಲಿ. ಹಾ CNG ಏನೋ ಇದೆ. CNG ಫುಲ್ ಇದೆ ನಮ್ದು. ಈಗ CNG ಬೇಡ. ಒಂಥರ ನಾವು ಕೊಡಗು ಸೈಡೆಲ್ಲ ಹೋಗ್ಬಿಟ್ರೆ ಹೆಂಗಿರುತ್ತೆ, ಮಂಗಳೂರು ಕೊಡಗು ಆ ಥರ ಇದೆ ಇಲ್ಲಿ. ಅಪ್ಪು ಡೌನು. ಆಪೆ ಗಾಡಿ ಇದೆ, ಬಜಾಜ್ ಇದೆ. ಆ ಕಡೆ ಇದು ಟ್ರಿಯೋ ಮಹೇಂದ್ರ ಗಾಡಿ ಇದೆ. ಇದು ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾರ ಅವರು. ಯಾರಿಗೆ ಬೈಕ್ ನೋಡೈತವ ನಾನು ಹಿಡಿದ್ರೆ ಕಾಲು ಹಿಡ್ಕೊಳಣ. ಸಾರ್ ಗೊತ್ತಿಲ್ಲದೆ ಬಂದ್ಬಿಟ್ಟೆ, ಸಾರ್ ಬಿಟ್ಬಿಡಿ ಸಾರ್ ಪ್ಲೀಸ್ ಸಾರ್ ಅಂತ. ಏನ್ ಇಲ್ಲಿರೋದು ಒಂದೊಂದು ಆ ಗಾಡಿಗಳಿಗೆ ಹಾರ್ನ್ ಫಿಟ್ ಮಾಡಿದ್ದು ಇಷ್ಟು ದಪ್ಪ ಆಯ್ತಪ್ಪ. ಬೈಕಿಗೂ ಕಾರಿಗೂ ಏನ್ ಮಾಡ್ತಾರ ಅಷ್ಟು ದಪ್ಪದ್ದು ಹಾರನ್ನು? ಯಾಕೆ ಇವ್ರು ಕಿವಿ ಕೇಳಿಸಲ್ವ ಇಲ್ಲಿವ್ರಿಗೆ? ಅದು ಹೊಡೆಯೋದು ಹೆಂಗೆ, ಪ್ಯಾಮ್ 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 ಅಂತ ಹೊಡಿತಾರೆ. ಇಲ್ಲಿ ಅಲ್ಲೇ ಅಷ್ಟು ಅಪ್ಪತ್ತದ್ವಾ, ಇವಾಗ ಡೌನ್ ಇಳಿತಾ ಇದೀವಿ. ಅಲ್ಲಿ ನೋಡು ಬೈ, ಅದು ಸ್ವರ್ಗ. ಅಲ್ಲಿ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಕಣ್ಣಲ್ಲಿ 2 ಕಣ್ಣು ಸಾಲಲ್ಲ, ಆ ತರ ಇದೆ ಆ ಜಾಗ. ಆ ಬೆಟ್ಟದ ಮೇಲೆ ಮನೆಗಳು ಕಟ್ಕೊಂಡಿರೋದು. ನನಗೆ ಕೊಡಗು ಕಡೆಗೆ ಹೋದಂಗೆ ಫೀಲ್ ಆಯ್ತೈತೆ. ಈಗ ನಾವು ಸಿಟಿನ ಕ್ರಾಸ್ ಮಾಡ್ತಾ ಇದೀವ ಅಂತಂದ್ರೆ, ಆ ಕಡೆ ಸೈಡ್ ಇರೋ ಸಿಟಿ, ಆ ಡಿವೈಡರ್ ಇರೋದಕ್ಕೆ ನಿಮ್ಗೆ ಕಾಣಿಸ್ತಾ ಇಲ್ಲ. ಅಲ್ಲಿ ದೊಡ್ಡ ನದಿ ಇದೆ, ಅಲ್ಲಿ ನನಗ್ ಕಾಣಿಸ್ತಿದೆ, ಬಟ್ ನಿಮಗೆ ಕಾಣಿಸೋದಿಲ್ಲ ಅನ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ನೀರುಗಳು ಬಂದು ಈ ನದಿ ಕಡೆಗೆ ಸೇರ್ಕೊಳತ್ತೆ. ರೋಡ್ ಸರಿ ಇಲ್ಲ, ಅಪ್ ಡೌನ್ ಜಾಸ್ತಿ ಇದೆ ಇಲ್ಲಿ. ಸೂಪರ್ ಅನ್ಸುತ್ತೆ. ಓ ಪ್ರೇಮ ಕಾಶ್ಮೀರ. ಇದೇ ನೋಡ್ತಾ ಇದ್ದೀರಾ, ಇನ್ ಫ್ಯೂಚರ್ ಅಲ್ಲಿ ಇವಾಗ ಪಿಲ್ಲರ್ ಎಲ್ಲ ರೆಡಿ ಆಗಿದೆ. ಇದು ಮೋಸ್ಟ್ಲಿ ಇಲ್ಲಿ ಹಿಂಗೆ ಕೆಳಗಡೆ ಬರೋ ಬದಲು ಸೀದಾ ಮೇಲಿಂದಾನೆ ಪಾಸ್ ಆಗೋ ಥರ NH44ನ ಮಾಡ್ತಾ ಇರೋದು ಅನ್ಕೊಂಡಿದ್ದೀನಿ. ಇದು ಅದಕ್ಕೋಸ್ಕರ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ ಪಿಲ್ಲರ್ಗಳನ್ನ. ಈ ಥರ ರೋಡ್ ಇದೆ ರೋಡು, ಬಟ್ ಈ ಥರ ತೋರಿಸ್ತಿದೆ. ಬಂದು ಹಿಂಗೆ ವಾಪಸ್ ಬರಬೇಕು. ಸ್ವಲ್ಪ ಹೊತ್ತು ಹಾಕಿ ರೆಸ್ಟ್ ಮಾಡಿಕೊಂಡು, ಸಿಕ್ಕಾಪಟ್ಟೆ ಬಿಸಿಲಿದೆ ಇಲ್ಲಿ. ಈಗ ರೋಡ್ ಹಿಂಗಿದೆ ಅಂತ ನೋಡ್ಬೋದು. ಇದು ಹಿಂಗೆ ಹೋಗ್ಬೇಕಿರೋದು ಮ್ಯಾಪಲ್ಲಿ ಮೋಸ್ಟ್ಲಿ ಇಲ್ಲ, ಹಿಂಗೆ ಹೋಗ್ಬಿಟ್ಟು ಹೋಗುತ್ತೆ. ಸೊ ಟೋಟಲಾಗಿ ಮ್ಯಾಪ್ ರೂಟ್ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಹಿಂಗೆ ಹೋಗ್ಬೇಕು. ಇದೆಲ್ಲ ಇದೆ, CNG ಫುಲ್ ಇದೆ. ಅಂದವೇನಲ್ಲಿ ಬೇಕಾದರೆ ಒಂದು ಸತಿ ಹಾಕ್ಸಿದ್ರೆ ಆಯಿತು, ಇಲ್ಲಾಂದರೆ ಪೆಟ್ರೋಲಲ್ಲೇ ಗಾಡಿನ ಹೊಡಿಬೇಕಾಗುತ್ತೆ. ಇಲ್ಲಂತೂ ದಗೆ ಇದೆ. ಆಯ್ತಾಯಿಲ್ಲ. ಕೋತಿ ಕಲರ್ ಬಂದ್ಬಿಟ್ಟು ಸ್ವಲ್ಪ ಆರೆಂಜ್ ಕಲರ್. ಇದು ಕಾಶ್ಮೀರಿಗೆ ಎಂಟ್ರಿ ಆದ್ಮೇಲೆ ಇದಿದೆ ಗೇಟು, ಮೊದಲನೇ ಟೋಲ್ ಇದು. ಮೊದಲನೇ ಟೋಲ್ನ ಕ್ರಾಸ್ ಮಾಡ್ತಾ ಇದೀವಿ. ಕಾಶ್ಮೀರ ಅಲ್ಲ, ಜಮ್ಮುಯಿಂದ.
ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿರೋದು, ಬಂದಿರೋದು ರೋಡ್ಗೆ ಮಣ್ಣು, ಬಂಡೆ ಮಣ್ಣು ಎಲ್ಲ ಮಳೆಗೆ. ಹೈಟ್ ಇದೆ, ಸಿಕ್ಕಾಪಟ್ಟೆ ಹೀಟ್ ಇದೆ. ಅದರ ಜೊತೆಗೆ ವ್ಯೂಸ್ ಮಾತ್ರ ಮಸ್ತ್ ಆಗಿದೆ. ಒಂದು ಟೋಲ್ ಕೂಡ ಕ್ರಾಸ್ ಮಾಡಲಾಗಿದೆ. ವ್ಯೂಸ್ ಹೆಂಗಿದೆ ಅಂತಂದ್ರೆ ಒಂದಕ್ಕೊಂದು ಹೆಚ್ಚಿಗಿದೆ. ಈಗ ನಾವು ಟನಲ್ ಒಳಗಡೆ ಎಂಟ್ರಿ ಆಯ್ತೀವಿ. ಯಾವ ಟನಲ್? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವೆಲ್ಕಮ್ ಯು. ಥ್ಯಾಂಕ್ ಯು. ಎಷ್ಟು ಕಿಲೋಮೀಟರ್ ಇದೆ ನಮ್ಗೆ ಗೊತ್ತೇ, ಜಾಸ್ತಿ ಏನಿಲ್ಲ, ಲಾಂಗ್ ಇಲ್ಲ, ಇದು ಇಷ್ಟೇನೆ, ಸ್ವಲ್ಪ ದೂರ ಇದೆ ಅಷ್ಟೇ. ಇದು ಇದ್ರ ಒಳಗಡೆ ಏನಿದೆಲ್ಲ ಹ್ಯೂಮಿಡಿಟಿ, ನಮ್ಗೆ ಇನ್ನೂ ಕೂಲ್ ವೆದರ್ ಸಿಕ್ಕಿಲ್ಲ. ನಮ್ಗೆ ಗಾಡಿ ಹತ್ತುತ್ತಾ ಇಲ್ಲ. ನಮಗೆ ಮತ್ತೊಂದು ಟನಲ್ ಸಿಕ್ಕಿದೆ. ಟನಲ್ ಒಳಗಡೆ ಲೈಟ್ ಹಾಕಿ ನೀಟಾಗಿ ಮೇಂಟೈನ್ ಮಾಡವ್ರೆ. ಆದ್ರೆ ಇಲ್ಲಿಗೆ ಏನ್ಗೆ ಪವರ್ ಸಪ್ಲೈ ಕೊಡ್ತಾರೆ? ಕೊಡ್ಲೇಬೇಕಲ್ವಾ. ಮೂರನೇ ಟನಲ್. ಸುಮಾರು ಟನಲ್ಗಳಿದಾವೆ ಇಲ್ಲಿ. ಜಾಸ್ತಿ ಟನಲ್ ತೋರಿಸ್ತಾ ಹೋದ್ರೆ ಆಮೇಲೆ ನಿಮಗೆ ಬೋರ್ ಹೊಡಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಟನಲ್ ಲಾಂಗ್ ಇದೆ. ಕಳೆದ ಒಂದ್ 2-3 ಟನಲ್ ಬಂದ್ಬಿಟ್ಟು ಚಿಕ್ಕದಾಗಿತ್ತು. ಮತ್ತೆ ಕೊರ್ದಿರೋದು ಬಂಡೆಗಳನ್ನ ಯೂಟರ್ನ್ ಮಾಡಕ್ಕೆಲ್ಲ ಇದೆ. ಸೊ ಈಗ ಇಲ್ಲಿ CNG ಪರ್ಫಾರ್ಮೆನ್ಸ್ ಅಂತೂ ಇಲ್ಲ ಗಾಡಿಗೆ. ಪೆಟ್ರೋಲ್ ಸ್ವಿಚ್ ಮಾಡ್ಕೊಂಡಿದ್ದೀನಿ. ಪೆಟ್ರೋಲಲ್ಲೇ ಇನ್ನು ಗಾಡಿ ಓಡಿಸ್ಬೇಕು. ನೋಡೋಣ ಎಲ್ಲಾಗುತ್ತೆ ಅಲ್ಲೆಲ್ಲ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತೀನಿ. ಇನ್ನು ನೆಕ್ಸ್ಟ್ ಪೆಟ್ರೋಲ್ ಇದೆ. ಕಿಲೋಮೀಟರ್ ಗಟ್ಲೆನೆ ಲಾರಿಗಳನ್ನ ನಿಲ್ಸ್ಬಿಟ್ಟಿದ್ದಾರೆ. ರೀಸನ್ ಬಂದು ಅಮರ್ನಾಥ್ ಯಾತ್ರೆ ಇರೋದಕ್ಕೆ ಬಿಡ್ತಾ ಇಲ್ಲ. ಈ ರೀಸನ್ಗೆ ಇಲ್ಲೆಲ್ಲ ಲಾರಿಗಳು, ನಾನು ಇವಾಗ ರೆಕಾರ್ಡ್ ಮಾಡ್ತೀನಿ, ಹೆಚ್ಚು ಕಡಿಮೆ ಒಂದು 3-4 ಕಿಲೋಮೀಟರ್ ಅಷ್ಟು ದೂರವರೆಗೂ ನಿಲ್ಸಿದ್ದಾರೆ. ನಮ್ಮ ಗಾಡಿ ನಾವು ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಲ್ಸಿರೋದು ಲಾರಿಗಳನ್ನ. ನಮ್ದು ಆಟೋ ಆಗಿದ್ದಕ್ಕೆ ಒಂದು ಚಾನ್ಸ್ ಇದೆ ಬಿಡೋದಿಕ್ಕೆ. ನೋಡು ಬ್ರೋ, ಎಷ್ಟು ಗಾಡಿ ನಿಂತವೆ, ಅಲ್ಲಿ ಬಿಡ್ತಾ ಇಲ್ಲ ಅಂತ. ಶ್ರೀನಗರ್ಗೆ ಅಮರ್ನಾಥ್ ಯಾತ್ರೆ ನಡೀತಾ ಇದೆ ಅಲ್ವಾ, ಅದಕ್ಕೋಸ್ಕರ ಈ ಲಾರಿಗಳನ್ನ ಇಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟಿದ್ದಾರೆ. ಇವರು ಆಮೇಲೆ ಹೋಗ್ತಾರೆ ಇವರು. ಅಂದ್ರೆ ಅಲ್ಲಿದು ಇದು ನಮ್ಗೇನೆ ಬಿಡಲ್ಲ ಅಂತಿದಾರ ಅಂತಂದ. ಅದಕ್ಕೆ ನಾವ್ ಹೆಂಗಾದ್ರೂ ಮಾಡಿ ಚೆಕ್ ಪೋಸ್ಟ್ ಅಲ್ಲಿ ಇದ್ ಮಾಡ್ತಾರ ಅಂತ ಸಾಕು, ಮೂವ್ ಆಗ್ಬಿಟ್ರೆ ಸಾಕು. ಕಿಲೋಮೀಟರ್ ಗಟ್ಲೆ ನಿಂತಿದಲ್ಲ. ಏ 100 ಜಾಸ್ತಿನೇ ಆಗೋಯ್ತು ಬ್ರೋ. ಆ ಕಡೆನೂ ಇತ್ತು. ನಾನು ಆಮೇಲೆ ವಿಡಿಯೋ ಮಾಡ್ಕೊಂಡೆ. ನಾನು ಅನ್ಕೊಂಡೆ ಅಲ್ಲಿ ಏನಾದ್ರು ಇದಕ್ ನಿಲ್ಸಿರ್ತಾರೇನೋ ಅನ್ಕೊಂಡೆ. ಇನ್ನೇನ್ ಮಾಡ್ತಾರ ಅವರು? ಓ ಮೈ ಗಾಡ್, ಯಪ್ಪ ನೋಡು ಬ್ರೋ, ಎಷ್ಟಿದೆ ಲಾರಿ. ಇಲ್ಲಿ ಗಂಟ ನಿಂತಿದೆ. ಇನ್ನು ಮುಂದೆನೂ ಇರುತ್ತೆ. ಇಲ್ಲಿ ಮುಗಿಯಲಾರದ ಲಾರಿ ಕತೆ ಇದು. ಇನ್ನೂ 192 ಕಿಲೋಮೀಟರ್ ಇದೆ. ಓ ಮೈ ಗಾಡ್, ಇವಾಗ ಆಗಲ್ಲ. ಎಲ್ಲಿ ಗಂಟ ಇದೆ. ಇದಾದ್ಮೇಲೆ ಮುಂದೆನೂ ಇದೆ. ಅಲ್ಲಿ ನೋಡು ಬ್ರೋ, ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ. ಎಷ್ಟು ಕಿಲೋಮೀಟರ್ ಐತೆ ಬ್ರೋ ಇದು? ಏಯಪ್ಪ, ಮಿನಿಮಮ್ ಅಂದ್ರೆ ಇವಾಗ 3 ಕಿಲೋಮೀಟರ್ ಮೇಲೆ ಬಂದಿಲ್ಲ ನಾವು.
ಫುಲ್ ಟ್ರಕ್ ಇದೆ. ಸೊ ಏಕ ನಮಗೆ ಪೆಟ್ರೋಲ್ ಸಿಗ್ತಾ ಇದೆ, ಅದೊಂದು ಬೆನಿಫಿಟ್. ಎಲ್ಲ ಕಡೆನೂ ಇದೆ ಪೆಟ್ರೋಲ್ ಬಂಕ್. ಈಗ ಪೆಟ್ರೋಲ್ ಅಲ್ಲೇ ಗಾಡಿ ಓಡಿಸ್ತಾ ಇದ್ದೀನಿ. ಇನ್ನು CNG ಓಡಿಸಲ್ಲ. CNG ನ ಬೇಕಾದ್ರೆ ಆಮೇಲೆ ನೋಡೋಣ, ಒಳ್ಳೆ ಜಾಗ ಇತ್ತು ಅಂತಂದ್ರೆ. ಈಗ ಒಂದ್ಸತಿ ಅಪ್ ಬರುತ್ತೆ, ಒಂದ್ಸತಿ ಡೌನ್ ಬರುತ್ತೆ. ಇಂಜಿನ್ಗೆ ಸ್ಟ್ರೈನ್ ಕೊಡೋದು ಬೇಡ. ಪೆಟ್ರೋಲ್ ಅಲ್ಲಾದ್ರೆ ಒಳ್ಳೆ ಪಿಕಪ್ ಬರುತ್ತೆ, ಪರ್ಫಾರ್ಮೆನ್ಸ್ ಇದೆ. CNG ನಲ್ಲಿ ಅಂತೂ ಪರ್ಫಾರ್ಮೆನ್ಸ್ ಇಲ್ವೇ ಇಲ್ಲ ಅಪ್ಪಲ್ಲಿ. ಸೊ ಅದಕ್ಕೋಸ್ಕರ ಈಗ ನಾನು ಸ್ವಿಚ್ ಮಾಡ್ಕೊಂಡಿದ್ದೀನಿ ಪೆಟ್ರೋಲ್ ಅಲ್ಲಿ. ಎಲ್ಲೆಲ್ಲ ಸಿಗುತ್ತೆ ಅಲ್ಲೆಲ್ಲ ಪೆಟ್ರೋಲ್ ಹಾಕೊಂಡ್ ಬಾ ಏನಿದೆ ನೋಡ್ಬೋದು. ಸಿಟಿ ಇದು, ಈ ಸಿಟಿ ಹೆಸರು ನನಗೆ ಗೊತ್ತಿಲ್ಲ, ಅಂದ್ರೆ ಭಯಂಕರವಾಗಿದೆ. ಆ ಕಡೆಲ್ಲ ಮನೆಗಳು ಹಂಗಂಗೆ ಅಪ್ಪಪ್ಪ. ಅದ್ರ ಪಕ್ಕದಲ್ಲಿ ದೊಡ್ಡ ಮೌಂಟೇನ್, ಬೆಟ್ಟ ಗುಡ್ಡಗಳು. ಈ ಮರ ನೋಡ್ರಿ ಎಷ್ಟು ಸಗದಾಗಿದೆ ಅಂತ ಅನ್ಬಿಟ್ಟು. ನೆಕ್ಸ್ಟ್ ಲೆವೆಲ್ ಮಾತ್ರ ಬಾ. ಒಂದೊಂದು ಕ್ಷಣಕ್ಕೆ, ಒಂದೊಂದು ಮೂಮೆಂಟ್ಗೆ ಒಂದೊಂದು ತರ ಬರ್ತಿದೆ ಕಣ್ಣಿಗೆ ವ್ಯೂಸ್. ಯಾವ್ದ್ ನೋಡ್ಲಿ ಯಾವ್ದ್ ಬಿಡ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಆಗ್ಬಿಡೈತೆ. ಅದಕ್ಕಿಂತ ವ್ಯೂಸ್ ಅಂತಂದ್ರೆ ಆ ಕಾಣಿಸ್ತಿದಲ್ಲ ಅಲ್ಲಿ ಆ ಬೆಟ್ಟ, ಸೋ ಬ್ಯೂಟಿಫುಲ್ ಪ್ಲೇಸ್. ಬಾ ನೋಡ್ಬೋದು ಮನೆಗಳೆಲ್ಲ ಕಟ್ಕೊಂಡು. ಇಲ್ಲಿ ಗಂಟ ಇದೆ, ಅಲ್ಲಿ ಲಾಸ್ಟ್ ಗಂಟ ಮೇಲ್ಗಂಟ ಕಾಣಿಸುತ್ತೆ. ಅದಕ್ಕಿಂತ ಏನ್ ಗೊತ್ತಾ, ನೋಡ್ಬೋದು ಇಲ್ಲಿ ಏನಾದ್ರೂ ಬಂತು ಅಂದ್ಕೊಳ್ಳೆ ಫಿನಿಶ್. ನೆಗೆಟಿವ್ ಮಾತಾಡೋದು ಬೇಡ. ಇವಾಗ ಒಂದ್ ಸ್ವಲ್ಪ ಪೆಟ್ರೋಲ್ ತುಂಬಿಸ್ಕೊಂತ ಇದೀವಿ. ಯಾಕೆ ಅಂತಂದ್ರೆ ಲೈಟ್ ಗೈ ಅಚ್ಚಾ ಕರೆಂಟ್ ಹೋಗೈತೆ. ಒಂದು ಸ್ವಲ್ಪ ನಾವು ಪೆಟ್ರೋಲ್ ಹಾಕೊಂಡ್ಬಿಟ್ಟಿದ್ವಿ. 2 ಲೀಟರ್ ಟ್ಯಾಂಕ್ ಇರೋದು, ಅದಕ್ಕೋಸ್ಕರ ಎಲ್ಲಾದರೂ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಹಾಕೊಂಡ್ಬಿಟ್ವಿ. ವಾಟ್ ಅ ಪ್ಲೇಸ್. ಬಾ ಗಾಡಿಗಳನ್ನ ಬಿಟ್ಬಿಟ್ಟು ಇಷ್ಟೊಂದು ಇಡ್ಸಿರೋದು. ಡೋರ್ ಕ್ಲೋಸ್ ಆಗಿಲ್ಲ. ಓಕೆ, 310 ರೂಪಾಯಿ ಅಷ್ಟು ಪೆಟ್ರೋಲು. 2 ಲೀಟ್ರ್ ಹಿಂಗೆ ಎತ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಟ್ಯಾಂಕ್ಗೂ ಫಿಲ್ ಮಾಡಿಸಿದೆ. ಇದಕ್ಕಿಂತ ಮುಂಚಿತವಾಗಿ 40 ರೂಪಾಯಿ ಪೆಟ್ರೋಲ್ನ ಹಾಕಿದ್ವಿ. ಆಗಲಿ ಗಾಡಿ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟ್ ನಮಗೆ. ಅಮರ್ನಾಥ್ ಪಾದಯಾತ್ರೆ ಹೋಯ್ತಿರೋದು ನೋಡ್ದ ಬ್ರೋ. 160 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಅವರು. ಈ ಸೈಡ್ ಎಲ್ಲ ಬೇರೆ ತರ ಸ್ವೀಟ್ಗಳು ಏನೇನೋ ಇದೆ, ಹಿಂಗಿದು ಈ ತರ ಇದಾವೆ. ಗಾಡಿನಲ್ಲಿ ಪಾರ್ಕ್ ಮಾಡಿದ್ದೀನಿ. ಇಲ್ಲಿ ವ್ಯೂ ನೋಡ್ಬೋದು, ಸೂಪರ್ ಆಗಿದೆ. ಬನ್ನಿ, ಟೀ ಆರ್ಡರ್ ಮಾಡಿದೆ. ಇರ್ಲಿ ಬಿಡು, ಕುಡಿಯತ್ತೆ. ಸೊ ಟೀ ತಗೊಂಡಿದ್ದೀವಿ, ಕುಡ್ಕೊಂಡು ಹೊರಡೋಣ. ಜಮ್ಮುವಿಂದ ಬಂದಿದ್ದು. ಸೊ ನಮಗೆ ಸಪ್ರೇಟ್ ಇದೆ ಲೇನ್, ಇಲ್ಲಿ ಆರಾಮಾಗಿ ಹೋಗ್ಬೋದು. ಫ್ರೀ ಆಟೋಗಳಿಗೆ ಫ್ರೀ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ತಿಳಿಸ್ತೀನಿ. ಇಲ್ಲಿ ನಾವು ಏನು ಎಂಟ್ರಿ ಆಗ್ತಾ ಇದ್ದೀವಿ, ಈ ಟನಲ್ ಬಂದ್ಬಿಟ್ಟು ವರ್ಲ್ಡ್ಸ್ ಲಾಂಗೆಸ್ಟ್ ಟನಲ್ಲು. ಪ್ರಪಂಚದ್ದು ಅತಿ ದೊಡ್ಡ ಟನಲ್ ಇದು. ಇವಾಗ ನಾವು ಎಂಟ್ರಿ ಆಗಕ್ಕೆ ಹೋಗ್ತಿರೋದು ಇದೇ ಅತಿ ದೊಡ್ಡ ಟನಲ್, ಪ್ರಪಂಚದ್ದು ಅತಿ ದೊಡ್ಡ ಟನಲ್. ಆಲ್ಮೋಸ್ಟ್ ಎಷ್ಟಿದೆ ಕಿಲೋಮೀಟರ್ ನನಗೆ ಗೊತ್ತಿಲ್ಲ, ಬಟ್ ನಮಗೆ ಎಂಟ್ರಿ ಇದೆ. ಸೊ ಹೋಯ್ತಾ ಇದ್ದೀವಿ. ಒಂದು ವಿಷಯ ಹೇಳ್ತೀನಿ, ನೆಟ್ವರ್ಕ್ ಕೂಡ ಅವೈಲಬಲ್ ಇದೆ ಇಲ್ಲಿ. ಇಲ್ಲಿದು ಲೋಕಲ್ ನೆಟ್ವರ್ಕ್ ಏನಿದೆ ಜಮ್ಮು ಅಂಡ್ ಕಾಶ್ಮೀರ್ದು, ಆ ಲೋಕಲ್ ನೆಟ್ವರ್ಕ್ ಕೂಡ ಆರಾಮಾಗಿ ವರ್ಕ್ ಆಗ್ತಿದೆ ಇಲ್ಲಿ. ಹಾಗೆ ಈ ಟನಲ್ ರೋಡ್ ಅಲ್ಲಿ ಏನಾದ್ರೂ ಎಮರ್ಜೆನ್ಸಿ ಬಂತು ಅಂತ ಕೂಡ SOS ಕೂಡ ಇದೆ. ಅಂದ್ರೆ ಎಮರ್ಜೆನ್ಸಿ ಸರ್ವಿಸ್ ಕೂಡ ಯೂಸ್ ಮಾಡ್ಕೋಬಹುದು. ಒಳ್ಳೆ ಸಕ್ಕತ್ತಾಗಿ ಮೇಂಟೈನ್ ಮಾಡೋರೆ. ಫೈನಲಿ ಎಕ್ಸಿಟ್ ಆಗ್ತಾ ಇದ್ದೇವೆ.
ಆ ಕಡೆ ಬರೀ ಲಾರಿಗಳು ಹೋಲ್ಡ್ ಮಾಡಿದ್ರೇನೋ ಇಲ್ಲಿ ಬಿಟ್ಟಿದ್ದಾರೆ. ನಾವು ಮತ್ತೆ ಬಂದ್ವಿ, ಮತ್ತೆ ಬೆಟ್ಟ ಗುಟ್ಟಗಳನ್ನ ಹತ್ಬೇಕಿನ್ನು. ನೆಕ್ಸ್ಟ್ ಲೆವೆಲ್ ಮಾತ್ರ. ಇಲ್ಲಿ ಬಜಾಜ್ ಎಲೆಕ್ಟ್ರಿಕಲ್ ಗಾಡಿಗಳು ಇಟ್ಟಿದ್ದಾರೆ. ಇಲ್ಲಿ ಎಲ್ಲ ಹೋಗ್ತಾರೆ ಬ್ರೋ, ಅಲ್ಲಿ ಎಲ್ಲ ರೋಡ್ ಎಲ್ಲ ಮಾಡಿದ್ದಾರೆ. ಇದೇನಾದ್ರೂ ಇಲ್ಲ ಅಂದಿದ್ರೆ ಅಷ್ಟೇ ಕತೆ. ಸುತ್ಕೊಂಡ್ ಬರ್ಬೇಕು. ಹೆಂಗಿದೆ ಗೊತ್ತಾ, ಹಿಂಗೆ 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 ಬರುತ್ತೆ. ಇದೊಂದು ನ್ಯಾಷನಲ್ 44 ಇರೋದಕ್ಕೆ ತುಂಬಾನೇ ಹೆಲ್ಪ್ ಆಯ್ತದೆ ಈ ರೋಡಲ್ಲಿ ಟ್ರಾವೆಲ್ ಮಾಡಕ್ಕೆ. ಗಂಟ್ಲು ಕೂಡ ಹೋಯ್ತು ನಂದು ಬ್ರೋ, ಗಂಟ್ಲು ಕುತ್ಕೊಂತ ಇದೆ. ಫುಲ್ ಹೆವಿ ಡೌನ್ ಇದೆ ಇಲ್ಲಿ, ಫುಲ್ ಡೌನ್. ನುಗ್ತಾನೆ ಇದೆ ಗಾಡಿ, ಸುಮ್ಮನೆ ಹೋಗ್ತಾ ಇದೆ. ಆಕ್ಸಿಲೇಟರ್ ಏನು ಕೊಡೋ ಅವಶ್ಯಕತೆನೇ ಇಲ್ಲ. ಕಾಶ್ಮೀರನೇ ಅಪ್ಪ. ನಮ್ಗೆ ಮತ್ತೊಂದು ಟನಲ್ ಸಿಕ್ಕಿದೆ. ಇದೇನೆ ಏನೋ ಇದ್ರಲ್ಲೆಲ್ಲ ರೀಲ್ಸ್ ಅಲ್ಲಿ ನೋಡಿದ್ದೆ ನಾನು, ಕುಸ್ತೋಗ್ಬಿಟ್ಟಿದೆ, ಟನಲ್ ಮುಚ್ಚೋಗ್ಬಿಟ್ಟಿದೆ ಅಂತ. ಹೋಗ್ಬೋದು ಆರಾಮಾಗೆ. ಸೊ ಇಲ್ಲಿ ಫ್ಯಾನ್ ಎಲ್ಲ ಹಾಕಿದ್ದಾರೆ. ಇದು ಸಣ್ಣ ಟನಲ್ ಅನ್ಕೊಂಡಿದೀನಿ, ಬಟ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಬೆಟ್ಟದೊಳಗಿಂದ ಡೈರೆಕ್ಟ್ ಸ್ಟ್ರೈಟು ಡೇವೇಟ್ ಮಾಡಿಬಿಟ್ಟು ಟೈಮ್ ಉಳಿಸೋ ಥರ. ಸೂಪರ್ ಅಲ್ಲ? ಮಾಡಿದ್ದಾರೆ. ಅಮರನಾಥ್ ಯಾತ್ರೆಗೆ ಯಾರೆಲ್ಲ ಬರ್ತಾ ಇದ್ದಾರೆ, ಬರೋರಿದ್ದಾರೆ, ಹೋಗಿದ್ದಾರೆ, ಇಲ್ಲಿಂದ ಪಾಸ್ ಆಗಿದ್ದಾರೆ ತುಂಬಾ ಜನ. ಅವ್ರಿಗೋಸ್ಕರ ಇಲ್ಲಿ ಯಾರು ಗೌರ್ಮೆಂಟ್ ಇದ್ದಾರೆ ಅವರೆಲ್ಲ ನೀಟಾಗಿ ಬೇಕಿರುವಂತ ಅರೇಂಜ್ಮೆಂಟ್ ಮಾಡೆಲ್ಲ ಕೊಟ್ಟಿದ್ದಾರೆ. ಬೆಟ್ಟ ನೋಡ್ರಿ, ಸೂಪರ್. ಅಲ್ಲಿ ನದಿ ಹರಿತಾ ಇರೋದು ನೋಡ್ಬೋದು ಆ ಕಡೆ ಸೈಡ್ ಅಲ್ಲಿ. ಆದ್ರೆ ಸಕ್ಕದಾಗಿ ಮಾಡಿದ್ದಾರೆ. ಒಂದು ವಿಷಯ ಹೇಳ್ತೀನಿ, ಅಪ್ಪಗೋಸ್ಕರ ಕಟ್ ಮಾಡಿಲ್ಲ. ಆ ಕಡೆ ಸೀದಾ ಹೋಗೋರ್ಗೆ ಆದಷ್ಟು ಅವ್ರಿಗೆ ಸ್ಟ್ರೈಟ್ ಆಪೋಸಿಟ್ ಯಾರು ಹೋಗ್ತಾರೆ ಆ ಕಡೆ ಕೆಳಗಡೆ ರೋಡ್ ಇದೆ, ಅದು ಹತ್ತುತ್ತಾ ಇಲ್ಲ ಲಾರಿಗಳು. ಒಂದ್ ಮಟ್ಟಿಗೆ ಹಿಂಗಿದೆ, ಅದು ಅಷ್ಟೇನೆ. ನೋಡಿ ಅಲ್ಲಿಂದ ಅವ್ರಿಗೆ ಡೌನು, ನಮ್ಗೂ ಒಂಥರ ಡೌನ್ ತರಾನೇ ಮಾಡ್ಬಿಟ್ಟಿದ್ದಾರೆ. ಅವ್ರಿಗೆ ಸ್ವಲ್ಪ ಜಾಗದಲ್ಲಿ ಮಾತ್ರನೇ ಅಪ್ಪು ತರ ಕಾಣಿಸುತ್ತೆ. ಹಾಗೆ ನದಿ ಹರಿತಾ ಇರೋದು ನೋಡ್ಬೋದು ಪಕ್ಕದಲ್ಲಿ. ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ನದಿ ಹರಿತಾ ಇದೆ. ನಾವು ಇವಾಗ ಇಷ್ಟೊತ್ತು ಆ ಕಡೆ ಸೈಡಲ್ಲಿ ಇದ್ವಿ, ಈಗ ಈ ಕಡೆ ಸೈಡ್ ಬಂದಿದ್ವಿ, ಈ ಬೆಟ್ಟ ಕಡೆ ಬಂದಿದ್ದೀವಿ. ಗುಂಡಿಗೆ ತಾಕ್ದೆ, ಬೇಜಾರಾಗ್ತಿದೆ. ಸರಿಯಾಗಿ ಫ್ರಂಟ್ನ ಸರಿಯಾಗಿ ಬಿಟ್ಟೆ ನಾನು. ಸೊ ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ನದಿ ಹರಿತಾ ಇದೆ, ಈ ಕಡೆ ಊರಿದೆ. ಸೊ ಅಷ್ಟೇ ಅಲ್ಲ, ಏನು ಬಿದ್ದಿಲ್ಲ ಬ್ರೋ. ನೋಡ್ಬೋದು ಪಂಚರ್ ಆಗೈತೆ, ಅದ್ರ ಜೊತೆಗೆ ಬ್ರೇಕ್ ಕಿತ್ಕೊ ಬರ್ತಿರೋದು ಹೊಗೆ. ಏಯಪ್ಪ, ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊರ್ದಿದ್ದಾರೆ. ಹೋಗ್ತಿದೆ, ಅಲ್ಲಿ ನಾವು ಹೋಗ್ಬೇಕು. ಆ ಹೈಟ್ಗೆ ತುಂಬಾನೇ ಟಫ್ ಅಂಡ್ ಚಾಲೆಂಜ್ ಆಗಿದಪ್ಪ. ಅಲ್ಲಿಂದ ಬಂದಿದ್ದ ನಾನು. OMG, ಕಮಾನ್ ಮೈರತ, ಕಮಾನ್, ಲೆಟ್ಸ್ ಗೋ. ಹೋಗ್ಬೇಕು, ತುಂಬಾ ದೂರ ಇದೆ. ನಿನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದೀನಿ, ನಿನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೀನಿ. ಕಮಾನ್, ಲೆಟ್ಸ್ ಗೋ. ನೀರ್ ಬೀಳ್ತಾ ಇದೆ, ಅಲ್ಲೇ ಕಾರು ಗಾಡಿ ಎಲ್ಲ ತೊಳಿತಾ ಇದ್ದಾರೆ. ಸೂಪರ್. ಸಿಕ್ಕಾಪಟ್ಟೆ ಧೂಳಿದೆ, ನಿಮ್ಗೆ ಕಾಣಿಸ್ತಿದೆಯಾ ಇಲ್ಲೋ ಅಂತ ಗೊತ್ತಿಲ್ಲ. ಲಾರಿಗಳು ಟ್ರಾಫಿಕ್ ಆಗಿರೋದು ನೋಡ್ಬೋದು ಅಲ್ಲಿ. ಅಯ್ಯಪ್ಪ, ಫುಲ್ ಜಾಮ್ ಆಗಿದೆ ರೋಡಲ್ಲಿ. ಎಲ್ಲಿ ಗಂಟ ನಿಂತೈತೆ. ಈಗ ಆಕ್ಚುಲಿ 7:15 ಟೈಮು. ಫುಲ್ಲು ಬೆಳಕಿದೆ, ಸುತ್ತ ಬೆಟ್ಟ ಇದೆ.
ಗಾಡಿ ಬಲ್ಲಿ ಪಿಕಪ್ ಕಮ್ಮಿ ಆಗಿದೆ. ಸೊ ಹೋಯ್ತಾ ಇದ್ದೀವಿ. ಇದು ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಒಟ್ಟ ಸುಮಾರು ಮುಂದೆ ಬಂದಿದ್ದೀವಿ. ಈ ಟೋಲ್ ಹೆಸರು ನನಗೆ ಗೊತ್ತಿಲ್ಲ, ಎಷ್ಟನೇ ಟೋಲ್ ಅಂತಾನು ಗೊತ್ತಿಲ್ಲ. 7 ಗಂಟೆ 50 ನಿಮಿಷ ಆಗಿದೆ, ಇನ್ನೂ ಕತ್ಲೇನೆ ಆಗಿಲ್ಲ. ಇಲ್ಲಿ ಇನ್ನೂ ಒಂದು 6:30 ತರ ಅನ್ನಿಸ್ತಾ ಇದೆ. ಸೊ ಈ ಕಡೆ ಎಲ್ಲ ಇದೇ ತರಾನೇ ಪೆಟ್ರೋಲ್ ಇಲ್ಲ. ನಾನು ಯಾವುದಕ್ಕೂ ನಾನು ಇದಕ್ಕೋಸ್ಕರ ಒಂದು ಸುಮಾರು ಕಡೆ ನಾವು ಸಿಕ್ಕಿದ ಕಡೆ ಎಲ್ಲ ಇದನ್ನ ಹಾಕೊಂಡ್ ಬಂದ್ವಿ ಪೆಟ್ರೋಲ್ನ. ಈಗ CNG ನಲ್ಲಿ ಓಡಿಸ್ತಾ ಇದ್ದೀನಿ. CNG ಇರೋದಕ್ಕೆ ಹೆಂಗೋ ಗಾಡಿ ಹೋಗ್ತಿದೆ, ಪರವಾಗಿಲ್ಲ. ಅಟ್ಮಾಸ್ಫಿಯರ್ ಅಲ್ಲಿ ಮಾತ್ರ ಗಾಡಿ ಪಿಕಪ್ ಇಲ್ಲ, ತುಂಬಾ ಪ್ರಾಬ್ಲಮ್ ಕೊಡ್ತಿದೆ. ಅಷ್ಟೇ ಅಲ್ಲ, ಇಲ್ಲಿ ಸಿಕ್ಕಾಬಟ್ಟೆ ಕತ್ಲೆ ಆಗ್ಬಿಟ್ರೆ ಫುಲ್ಲು ಡಾರ್ಕ್ ಆಗ್ಬಿಡುತ್ತೆ. ಒಂದ್ ಕಡೆಯಿಂದ ಭಯ ಆಗ್ತಿದೆ. ಈ ತರ ಇದೆ. ಇನ್ನು ಅಲ್ಲಿ ನೋಡ್ಬೋದು, ಇನ್ನು ಸೂರ್ಯ ಮುಳುಗ್ತಾ ಇರೋದು. ಶ್ರೀನಗರ್ಗೆ 30 ಕಿಲೋಮೀಟರ್ ಮುಂಚಿತವಾಗಿ ನಮ್ಗೊಂದು ಟೋಲ್ ಸಿಕ್ಕಿದೆ ಇಲ್ಲಿ. ಆದ್ರೆ ನಮ್ಗೆ ಇಲ್ಲ ಟೋಲು ಅನ್ಕೊಂಡಿದೀನಿ. ಇನ್ನೇನು ಮುಚ್ಚಾಕ್ಬಿಟ್ಟಿದಾರ, ಇಲ್ಲ ಹೋಗ್ಬೋದು. ಇಲ್ಲಿ ಯಾವುದೇ ತರ ಇದೇನು ಇಲ್ಲ ಇಲ್ಲಿ ಟೋಲು, ನಮಗೆ ಫ್ರೀ ಇರುತ್ತೆ. ಮೋಸ್ಟ್ಲಿ ಇದು ಲಾಸ್ಟ್ ಟೋಲ್ ಅನ್ಕೊಂಡಿದೀನಿ ನಮ್ಮ ಶ್ರೀನಗರ್ಗೆ. ಹೈವೇ 44ದು. ನಿಮಗೆ ಕಾಣ್ತಿದ್ಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಒಟ್ಟಾರೆ ಅಲ್ಲಿ ನೋಡ್ಬೋದು, ಬೆಟ್ಟದ ಮೇಲೆ ವರ್ಗೂನು ಲೈಟ್ ಹೋಗಿದೆ, ಒಳ್ಳೆ ಮೆಟ್ಲಿಗೆ ಹೋದಂಗೆ. ಅದು ಏನು ಯಾವ ರೀಸನ್ಗೆ ಅಂತ ಗೊತ್ತಿಲ್ಲ. ಇನ್ನು ನಮಗೆ 16 ಕಿಲೋಮೀಟರ್ ಇದೆ ಶ್ರೀನಗರ್ಗೆ. ಕತ್ಲೆ ಇದೆ, ಏನು ಕಾಣಿಸಲ್ಲ ಆ ಕಡೆ. ಸಿಟಿಗೆ ಹತ್ರ ಆಗ್ತಾ ಇದೀವಿ ಫೈನಲಿ, ಶ್ರೀನಗರ್ ಕಡೆಗೆ. ಈಗ 9 ಗಂಟೆ 36 ನಿಮಿಷ ಆಗಿದೆ. ಆಲ್ರೆಡಿ ಈ ಸಿಟಿ ಫುಲ್ ಮನ್ಕೊಂಡ್ಬಿಟ್ಟಿದೆ. ಎಲ್ಲ ಕ್ಲೋಸ್, ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ. ಇನ್ನು ಊಟ ಸಿಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಎಲ್ಲೋ ಒಂದೊಂದು ಇದ್ದಾವೆ ಅಂಗಡಿಗಳು. ಆಲ್ಮೋಸ್ಟ್ 9 ಗಂಟೆಗೆಲ್ಲ ಕ್ಲೋಸ್. ಯಾಕಂದ್ರೆ ಮೋಸ್ಟ್ಲಿ ಇಲ್ಲಿ ಚಳಿ ಇರುತ್ತಲ್ಲ, ಅದಕ್ಕೆ ಕ್ಲೋಸ್ ಮಾಡ್ಬಿಡ್ತಾರೆ ನಾವು ಬೇಗ. ದೊಡ್ಡ ಸಿಟಿ ಇದು ಶ್ರೀನಗರ್, ಜಮ್ಮು ಅಲ್ಲ ಕಾಶ್ಮೀರ್. ದೊಡ್ಡ ಸಿಟಿ ಕಾಶ್ಮೀರ್ ಇದು ಶ್ರೀನಗರ್. ಅಂದ್ರೆ ಆಲ್ರೆಡಿ ಕ್ಲೋಸ್, ಎಲ್ಲಾನು ಕ್ಲೋಸ್. ಚಪಾತಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಸೇರಿ ಒಂದು ದಾಲ್ ಫ್ರೈ ಚಪಾತಿ ತಗೊಂಡು ಇದ್ದೀವಿ. ಫಸ್ಟ್ ಊಟ ಮಾಡೋಣ ಅನ್ಕೊಂಡ್ಬಿಟ್ಟು ಮಿಕ್ಕಿದ್ದು ರೂಮು, ಗಾಡಿ ಪಾರ್ಕಿಂಗ್ ಆಮೇಲೆ ನೋಡ್ಕೊಣ. ಫಸ್ಟ್ ಇವಾಗ ಒಟ್ಟ ಪಾರ್ಕಿಂಗ್ ನೋಡ್ಕೊಣ. 9 दिन। हम 9 दिन हो गया 9 दिन हो गया अभी। ये क्या 2025 में निकाला था? हाँ 25 का मॉडल का। हाँ तेल कितना खा गया? तेल आज हमको करीब 700 रुपए लगा। नहीं, जब से उधर से चले इतने तक। CNG में आए हैं। अच्छा, अमृतसर से जम्मू तक CNG में आए हैं। जम्मू से आए? हाँ जम्मू से इधर यहाँ पे ना हमको एक 600 रुपीज लगा। 5700 में आए CNG में। अच्छा अच्छा। 5000 समझते हैं ना, 5700 रुपये CNG में आए, प्लस 1000 का पेट्रोल। एक तो बाकी जम्मू से यहाँ बाई रोड आ गए इससे। जम्मू से ऑटो पे। हाँ ठीक है, बढ़िया है। सुबह छोड़े थे अमृतसर, अभी यहाँ पे आ गया। टोटल आज का 450 किलोमीटर चला है, 450 किलोमीटर चल रहा है। 450। ಹಾಂ 450 ಕಿಲೋ. ಓಕೆ ಓಕೆನಾ. ಸೊ ಇಲ್ಲೇ ಊಟ ಮಾಡಿದ್ದು, ಊಟ ಎಲ್ಲ ಮಾಡ್ಕೊಂಡು ಈಗ ನಾವು ಇವರೆಲ್ಲ ಶಾಕ್ ಆಗ್ಬಿಟ್ಟಿದ್ದಾರೆ. ಆಯ್ ಭಯ್ಯ, ಹಾಯ್ ಸರ್. ಎಲ್ಲ ಶಾಕ್ ಆಗಿದ್ದಾರೆ, ಎಷ್ಟು ಕಿಲೋಮೀಟರ್ ಬಂದ್ರ ಅಂತ ಅಂದ್ಬಿಟ್ಟು ಗಾಡಿ. ಸೊ ಬನ್ನಿ ಈಗ ರೂಮ್ ಕಡೆಗೆ ಹೋಗುಮ. ಫಸ್ಟ್ ಹೋಗಿ ಮನಿಕೋಬೇಕು. ಬನ್ನಿ, ಇನ್ನೊಂದು ನಿಮಗೂ ಕೆಲವೊಂದು ವಿಷಯನ ತಿಳಿಸ್ತೀನಿ. ಅಮೃತ್ಸರಿಂದ ಹೆಚ್ಚು ಕಡಿಮೆ 450 ಕಿಲೋಮೀಟರ್ ಬಂದಿದ್ದೀನಿ. ಅದು 40 ಕಿಲೋಮೀಟರ್ ಎಕ್ಸ್ಟ್ರಾ ಆಯಿತು. ಯಾಕೆ ಅಂತಂದರೆ ಈ ರೋಡ್ ಇದಲ್ವಾ, ನಾರ್ಮಲ್ 44 NH 44 ಅಲ್ಲಿ ಬಂದಿದ್ದಕ್ಕೆ. ಇಲ್ಲಾಂದರೆ ಇನ್ನೊಂದು ರೋಡ್ ಇತ್ತು, ಆ ರೋಡಲ್ಲಿ ಬರೋಕ್ಕೆ ತುಂಬಾ ಕಷ್ಟ. ಅದು 40 ಕಿಲೋಮೀಟರ್ಸ್ ಕಮ್ಮಿ ಆಗೋದು. ಒಟ್ಟು ಬಂದು ಸೇರಿದ್ದೀವಿ. ಪ್ರೀತಮ್ ಬೈ ಅವರು ರೂಮ್ ಎಲ್ಲ ಮಾಡಿಟ್ಟಿದ್ರು. ಎಲ್ಲ ನಮ್ಮ ರಾಹುಲ್ ಭಾಯಿ ಅವ್ರ ಬಾಬಾ. ಓ ರಾಹುಲ್ ಬೈ ಮಾಡಿದ ಬಾಯ ಗೊತ್ತಾಗಿಲ್ಲ.
ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ ಇಲ್ಲಿ ದಾಳಿಂಬೆ ಹಣ್ಣು ಸಕ್ಕತ್ತಾಗೈತೆ. ಹಣ್ಣಾಗಿಲ್ಲ ಆದ್ರೆ ಹಣ್ಣಾಗಿಲ್ಲ ಅಲ್ಲ, ನೋಡ್ಲಿ ಹಣ್ಣು ಚೆನ್ನಾಗೈತೆ. ಚಿಕ್ಕ ಮರದಲ್ಲಿ ನಮ್ ಕಡೆ ಆ ಕಡೆ ಎಲ್ಲ ಬರೋದೇ ಇಲ್ಲ, ಬಂದ್ರು ಎಲ್ಲ ಒಂಥರ ಇರ್ತವೆ. ಕಚ್ಚಿ ಪಕ್ಕಿ ನೈ ನೋಡ್ಬೋದು. ಸೂಪರ್. ಈ ಕಡೆ ಸ್ವಲ್ಪ ಹಣ್ಣಾಗಿ ನೋಡ್ರಿ ಇದು. ಬೆಳಗ್ಗೆ ಎತ್ತಾಕೊಂಡು ಹೋಗೋಣ. ಅಣ್ಣ ಥ್ಯಾಂಕ್ ಯು ಸೊ ಮಚ್. ಹೌದಾ? करती है फेसबुक यूट्यूब इंस्टा सब करती है ओके. आपका इधर है? हाँ ओके. एक साइड ಲೆಗ್ ಸೈಡ್ स्टे ಲೆಗ್ ಸೈಡ್ಸ್ ಎಲ್ಲ ನೋಡೋರೆಲ್ಲ ಕುತೂಹಲ ಪಡ್ತಾರೆ. ಇವತ್ತು ಜಮ್ಮುಯಿಂದ ಇಲ್ಲಿ ಕಾಶ್ಮೀರ್ ಬರೋಷ್ಟರಲ್ಲಿ ಆಟಿಟ್ಯೂಡ್ಸ್ ಮಾತ್ರ ಗಾಡಿ ಹತ್ತುತ್ತಾನೆ ಇರಲಿಲ್ಲ. ಅದರಲ್ಲೂ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ ಗಾಡಿ ಇದು, ಅದೊಂದು. ಆದ್ರೂ ಬುಟ್ಟಿಲ್ಲ ಎತ್ತಾಕೊಂಡ್ ಬಂದಿದ್ದೀನಿ. ಒಂದ್ಸತಿ ಇನ್ವಾಲ್ವ್ ಆಗಿದ್ಮೇಲೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋದು. ನೋಡೋಣ ಹೆಂಗಾಗುತ್ತೆ. ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಸೊ ನಮ್ಮ ಟ್ರಿಪ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ.